ಯಾವ ರೀತಿ ಎಲ್ಲ ಹಗ್ ಮಾಡಿ ಪ್ರೀತಿಸ್ಲಿಕ್ಕೆ ಆಗುತ್ತೋ, ನಿಮ್ಮ ಅಮ್ಮನ್ನ ಯಾವ ರೀತಿ ಎಲ್ಲ ಮುದ್ದು ಮಾಡೋಕ್ಕಾಗುತ್ತೋ ಅದಕ್ಕಿಂತ ಮಿಗಿಲಾಗಿ ನಿನ್ನನ್ನು ಉಂಟು ಮಾಡಿದ ದೇವರನ್ನ ನೀವು ಪ್ರೀತಿಸ್ಲಿಕ್ಕೆ ಆಗತ್ತೆ. ಹಾಲೆಲೂಯ, ಹಾಲೆಲೂಯ. ಇದಾಗೋದು ಅವರ ಮಕ್ಕಳಿಗೆ ಮಾತ್ರ, ದೇವದೂತರಿಗಲ್ಲ. ಹಾಲೆಲೂಯ. ದೇವದೂತರಿಗಾಗಲ್ಲ. ದೇವದೂತರದ್ದೇನು ಗೊತ್ತಾ? ಗಬ್ರಿಯಲ್, ಗಬ್ರಿಯಲ್ ಬರ ಇಲ್ಲಿ. ಆ ಗಬ್ರಿಯಲ್ ಏನ್ ಮಾಡ್ತಾರೆ? ಹೋಗಿ ದಿವ್ಯಳಿಗೆ ಹೇಳು, ಮಂಗಳೂರೆಲ್ಲ ನಿನಗೆ ನಾನು ಕೊಟ್ಟಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಹೋಗಿ ಸಾರು ಮಂಗಳೂರಿಗೆ ಸುವಾರ್ತೆ. ಹೋಗಿ ಹೇಳೋದಷ್ಟೇ ನನಗೆ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆದರೆ ನಾನು ಅವರ ಮಗ, ನಾನು ಅವರ ನನ್ನಪ್ಪ, ನಾನು ಅವರ ಮಗ. ಅರ್ಥ ಆಗ್ತಿದೆಯಾ ಸುಮ್ಮನೆ? ಪ್ರೈಸ್ ದಿ ಲಾರ್ಡ್. ಸೊ ದಯವಿಟ್ಟು ನಮ್ಮ ಕರೆ ಇದೆಯಲ್ವಾ, ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಆ ಕರೆ. ಹಾಲೆಲೂಯ. ನಿಮ್ಮ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಬೈಬಲ್ ಹೇಳುತ್ತೆ ಯೇಸುವನ್ನು ಯಾರೂ ನೋಡಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳುತ್ತೆ ದೇವರನ್ನ ಯಾರು ನೋಡಿಲ್ಲ. ಬಟ್ ನಾನು ಹೇಳ್ತೀನಿ ಇವತ್ತು ನಿಮಗೆ, ನಾನು ನಿಮ್ಗೆ ಯೇಸುವನ್ನು ತೋರಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಲೆಫ್ಟ್ ನೋಡಿ, ಹೇಳಿ ಯೇಸುವಿಗೆ, ಜೀಸಸ್ ಐ ಲವ್ ಯು. ನಿಮ್ಮ ರೈಟ್ಗೆ ನೋಡಿ, ಈಗ ಹೇಳಿ, ಜೀಸಸ್ ಐ ಲವ್ ಯು. ಕೆಲವರೆಲ್ಲ ಸುಮ್ಮನೆ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಿಂದೆ ಇರೋರು ಕೊಟ್ರ ಕೈ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಆಡೋರು ಆಗ್ಬಾರ್ದು ನಾವು. ಕಣ್ಣಿಗೆ ಕಾಣುವ ದೇವರ ಅಲ್ಲ, ಕಣ್ಣಿಗೆ ಕಾಣುವ ನರ. ಎಕ್ಸ್ಪರ್ಟ್ಸ್ ಅಪ್ಪ. ಸಾಕ್, ಇದನ್ನು ಮಾಡಿ. ನನ್ನ ಸಹೋದರಿ ಏನೆಲ್ಲ ಹೇಳಿದ್ರೋ ಆ ಆನಂದ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ವಾ? ಸೊ ಹಾಗಾಗಿ ನಾವು ಯಾವಾಗಲೂ ವಾಕ್ಯ ಕೇಳುವಾಗ ಬಹಳ ಸಂತೋಷದಿಂದ ಕೇಳಬೇಕು, ಬಹಳ ಹಂಬಲದಿಂದ ಕೇಳಬೇಕು, ಬಹಳ ಆಸೆಯಿಂದ ಕೇಳಬೇಕು. ಯಾಕೆಂದ್ರೆ ಪ್ರತಿಯೊಂದು ಬೋಧನೆಯು ಕೂಡ ನಾವು ಯಾಕೆ ಕೇಳಬೇಕು ಅಂದ್ರೆ, ನಿನ್ನ ಹರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ಮೈಸೂರನ್ನ ತೆರೆದು ಕೊಟ್ಟಿದ್ದಾರೆ, ಇನ್ ಪಾಲಹಳ್ಳಿ ತೆರೆದು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಅಲ್ಲಿ ನಂಜನಗೂಡು ತೆರೆದು ಕೊಟ್ರ, ಮೈಸೂರು ತೆರೆದು ಕೊಟ್ಟಿದಾರ, ನೆಕ್ಸ್ಟ್ ಪಾಲಹಳ್ಳಿ ಅಂತ ಕಾಣುತ್ತೆ. ಹಲ್ಲೆಲೂಯಾ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಊರು ಹೇಳೋಣ ಆಮೇಲೆ. ಪ್ರೈಸ್ ದಿ ಲಾರ್ಡ್. ಖಂಡಿತವಾಗ್ಲು ನಾವು ಆಸಕ್ತಿ ವಹಿಸಿದ್ರೆ, ನಮ್ಮಲ್ಲಿ ಆಸಕ್ತಿ ಇದ್ರೆ, ಬರೀ ಪಾಲಹಳ್ಳಿ ಅಲ್ಲ, ದೇವರು ಹೇಳಿದ್ದಾರೆ, ಕಾಲಿಡುವ ಜಾಗವೆಲ್ಲ ನನಗೆ ನಾನು ಸ್ವಂತ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿನೇ ದೇವರು ನಮ್ಮನ್ನು ಕರೆದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬೇರೆ ಯಾವುದಕ್ಕೂ ಅಲ್ಲ ನಾವು ಸೇರೋದು. ಇನ್ನೂ ಹೆಚ್ಚಾಗಿ ಆ ಯೇಸುವನ್ನು ಅರಿತುಕೊಳ್ಳೋದು, ಅರಿತುಕೊಂಡ ಯೇಸುವನ್ನ ಅನುಭವಿಸೋದು, ಅನುಭವಿಸಿದ ಯೇಸುವನ್ನ ನಮ್ಮ ಸ್ವಂತ ಅನುಭವದಿಂದ ಇನ್ನೊಬ್ಬರಿಗೆ ಹಂಚೋದು. ಹಲ್ಲೆಲೂಯಾ. ಈ ಕೆಲಸ ಮಾಡ್ಲಿಕ್ಕೇನೆ ದೇವರು ನಮ್ಮನ್ನ ಕರೆದಿರೋದು. ಆದ್ರೆ ನಾವು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪಾಗಿ ಬಿಟ್ಟಿದೆ, ಅಥವಾ ನಾವು ಕೇಳಿಸ್ಕೊಂಡಂತ ಕೆಲವು ಬೋಧನೆಗಳು ನಮ್ಮನ್ನ ಆ ರೀತಿ ನಡೆಸ್ಬಿಟ್ಟಿದೆ. ಹಂಗನ್ಬಿಟ್ಟು ಅದೇ ಕರೆಕ್ಟು ಅಂತ ಹೋದ್ರೆ ನಾನೂ ದಡ್ಡ ಆಗ್ತೀನಿ, ನೀವು ದಡ್ಡರಾಗ್ತೀರ. ಪ್ರೈಸ್ ದಿ ಲಾರ್ಡ್. ಸೊ ಅದು ಒಳ್ಳೆಯದಲ್ಲ. ನಾವು ಅವಲೋಕನ ಮಾಡಬೇಕು. ನಾವು ಪ್ರತಿಯೊಂದು ಬೋಧನೆಯನ್ನು ಆಲಿಸಿದ ಮೇಲೆ ಇದು ದೇವರ ಮಾತುಗಳ, ಇದನ್ನು ದೇವರೇ ಮಾತಾಡಿದ್ದಾರಾ, ದೇವರ ಆತ್ಮನ ಪ್ರೇರಣೆಯಿಂದ ಬಂದಿದೆಯಾ,
ಇದು ನಿತ್ಯ ಜೀವಕ್ಕೆ ಕನೆಕ್ಟ್ ಆಗತ್ತಾ ಅಂತ ನೋಡುವಾಗ ಗೊತ್ತಾಗ್ಬಿಡುತ್ತೆ, ಓ ಇದು ಸರಿ ಅಲ್ಲ ಅಥವಾ ಸರಿ. ಆಮೇಲೆ ನೀವು ಅದನ್ನು ತಗೋಬೇಕು. ಆ ರೀತಿ ನೀವು ತಗೊಂಡಾಗ ಏನಾಗುತ್ತೆ, ನಿಮ್ಮ ಆತ್ಮೀಕವಾದ ಬೆಳವಣಿಗೆ ಸ್ಟ್ರಾಂಗ್ ಆಗತ್ತೆ. ನೀವೆಷ್ಟು ಸ್ಟ್ರಾಂಗ್ ಆಗ್ತಿರೋ ಅಷ್ಟು ಬಹಳ ಆನಂದವಾಗಿ ಎಲ್ಲ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡ್ತಾ ಜೀವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಇವತ್ತು ಸ್ವಲ್ಪ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ, 1 ಕೊರಿಂಥಿ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 8ರಿಂದ ಓದೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು. ಇಲ್ಲಿ ಮೈಕಲ್ ಓದ್ತಾರೆ ಅಣ್ಣ, ಸತೀಶಣ್ಣ, ಎಲ್ಲರಿಗೂ ಕೇಳಿಸುತ್ತೆ. ಓಕೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು. ಇಲ್ಲಿ ಒಂದು ನಿಮಿಷ ನೋಡಿ, ಒಂದೊಂದೇ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ಅಂತ ವಾಕ್ಯ ಇದೆ. ಪೌಲ್ರು ಹೇಳ್ತಾ ಇರೋದು ಏನಾದ್ರ ಅರ್ಥ? ನಿಮಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇದೆ. ರಿಟಕ ಮಾತಾಡ್ಬೋದು, ಆ ಕಡೆ ಈ ಕಡೆ ಅಕ್ಕಂದ್ರು ಮಾತಾಡ್ಬೋದು, ಪ್ರೈಸ್ ದಿ ಲಾರ್ಡ್. ಈ ಕಡೆ ಇರೋರು ಮಾತಾಡ್ಬೋದು, ಸೌಮ್ಯಗೂ ಅವಕಾಶ ಇದೆ. ಇಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು, ಪ್ರೈಸ್ ದಿ ಲಾರ್ಡ್. ಏನಾದ್ರು ಅದೇ ನಾನು ಕೇಳ್ತಾ ಇರೋದು. ಅವರ ಬರೋಣದ ದಿನ. ಇವತ್ತು ನನ್ನ ತಂಗಿ ಸಹೋದರಿ ಕೂಡ ಅದನ್ನೇ ಹಂಚಿದ್ರು. ಯಾರೆಲ್ಲ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಆ ನಿರೀಕ್ಷೆ, ಯಾವ ನಿರೀಕ್ಷೆ? ನನ್ನ ಪ್ರಭು, ನನ್ನ ಮಧುವಣಿಗನ ನಿರೀಕ್ಷೆ, ಬರೋಣದ ನಿರೀಕ್ಷೆ. ಅದನ್ನೇ ಇಲ್ಲಿ ಸಂತ ಪೌಲ್ರು ಹೇಳ್ತಿದ್ದಾರೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ. ಏನಾಗಿರುವಂತೆ? ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ಕಡೆಯವರೆಗೂ ಏನಾಗಿ ಕಾಪಾಡುವರು? ಸ್ಥಿರ. ಹಾಗಾದ್ರೆ ಸೆಂಟ್ರಲ್ಲಿ ಬಿಟ್ಟು ಹೋಗಂಗಿಲ್ಲ, ಸೆಂಟ್ರಲ್ಲೆಲ್ಲ ಕೈ ಕೊಡಂಗಿಲ್ಲ. ಕಡೆಯವರೆಗೆ ದೇವರ ವಾಕ್ಯ ಹೇಳುತ್ತಲ್ವಾ, ಕೊನೆಯವರೆಗೆ ಸ್ಥಿರವಾಗಿ ಇರುವವರು ಜೀವೋದ್ಧಾರ ಹೊಂದಬಲ್ಲರು. ನೆನ್ನೆ ಏನು ಮಾಡಿದ್ವಿ ಬೇಕಾಗಿಲ್ಲ. ಇವತ್ತು ಕೆಲವರು ಹೇಳ್ತಾರಲ್ವಾ, 20 ವರ್ಷದಿಂದ ನನ್ನ ಸೇವೆ ಹೆಂಗಿತ್ತು ಅಂದರೆ, ನನ್ನ ಪ್ರಾರ್ಥನೆ ಹೆಂಗಿತ್ತು ಅಂದರೆ, ನನ್ನ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ, ನನ್ನ ಅನ್ಯೋನ್ಯತೆ ಹೆಂಗಿತ್ತು ಅಂದರೆ, ನೀವು ಮಾಡ್ತಾರದೇನೂ ಇಲ್ಲ. ಈಗೇನು ಮಾಡ್ತಿದ್ದೀರಾ? ತಲೆ ಕೆಟ್ಟೋಗಿ ಸಾರೆ ಅಂಗಡಿಯಲ್ಲಿದ್ದೀನಿ ಯಾವಾಗಲೂ ಅಂತ. ಇಲ್ಲಿ ಸುಳ್ಳಲ್ಲ, ನಿಜ. ಸುಮಾರು ಬ್ರದರು ಪಾಸ್ಟರ್ಗಳ ಕಥೆ ನಾನು ಕೇಳಿದ್ದೀನಿ, ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ಬಹಳಷ್ಟು ಮಂದಿ. ಸೊ ಆ ಕಾರಣ ಏನು ಅಂದರೆ, ನಿಜವಾದ ಅರಿವಿದೆ, ಅನುಭವ ಕೊರತೆ. ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರ ದಿನದಂದು, ಅವರ ಬರೋಣದ ದಿನದಂದು, ಆ ದಿನದ ತನಕ, ಅದು ಯಾವತ್ತು ಬರ್ತಾರೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದನ್ನು ತಲೆ ಕೆಡಿಸ್ಕೊಂಡು ನಾವು ಜೀವಿಸೋದು ಬೇಡ. ಯಾವಾಗ ಬರ್ತಾರೆ. ರೆಡಿ ಆಗಿರೋನಿಗೆ ಯಾವತ್ತು ಬಂದರೂ ರೆಡಿ, ರೈಟ್. ಇಲ್ಲ ಅಂದರೆ, ರೆಡಿ ಆಗಿಲ್ಲ ಅಂದರೆ ಅಯ್ಯೋ ಒದ್ದಾಡಬೇಕಾಗತ್ತೆ. ಯಾಕೆಂದರೆ ಇನ್ನೂ ತಯಾರಿಲ್ಲ. ಬಂದ್ಬಿಟ್ರೆ ನಾನು ಹಾಳಾಗ್ಬಿಡ್ತೀನಿ, ವೇಸ್ಟ್ ಆಗಿಬಿಡ್ತೀನಿ, ನಾನು ನರಕಕ್ಕೆ ಹೋಗ್ಬಿಡ್ತೀನಿ, ಈ ಭಯ ಇರುತ್ತೆ. ರೆಡಿ ಆಗಿರ್ತಕ್ಕಂಥವನಿಗೆ ಯಾವ ಭಯನೂ ಇರೋದಿಲ್ಲ. ಯಾವಾಗನ ಬರಲಿ ಬಿಡು. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಈಗ ಮನೆಯಲ್ಲಿ ನೀವು ಕುಟುಂಬದಲ್ಲಿ ಜೀವಿಸುವಾಗ, ಗಂಡ ಹೆಂಡತಿ ಜೀವಿಸುವಾಗ, ಗಂಡ ಭಾಳ ಸ್ಟ್ರಿಕ್ಟ್ ಅಂತ ಇಟ್ಕೊಳ್ಳೋಣ, ಮನೆ ಯಾವಾಗಲೂ ನೀಟಾಗಿರಬೇಕು. ಈಗ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಸಂಜೆ 5 ಗಂಟೆಗೆ, ನಿಮ್ಗೆ ಗೊತ್ತಿರುತ್ತೆ 3 ಗಂಟೆ ಆದರೂ ನೀವು ಇನ್ನೂ ಕ್ಲೀನ್ ಮಾಡಿರಲ್ಲ. ಏನಿರುತ್ತೆ ಒಳಗಡೆ? ಭಯ. ಒಂದು ವೇಳೆ ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀರ, ಹೆಂಗಿರ್ತೀರ ನೀವು ಹೇಳಿ? ಬರ್ಲಿ ಬಿಡು, ನೋಡ್ಲಿ ಬಿಡು, ಎಲ್ಲ ಮಾಡಿದ್ದೀನಲ್ಲ. ಹೌದು ಇಲ್ಲೋ? ಅದೇ ರೀತಿ
ನನ್ನ ಆತ್ಮೀಕ ಗಂಡ, ನನ್ನ ಹೃದಯದ ಯಜಮಾನ ಒಂದು ದಿವಸ ಈ ಭೂಮಿಗೆ ಬರ್ತಾರೆ. ಆ ಭೂಮಿಗೆ ಬರುವಂತ ಯೇಸು ಪ್ರೀತಿಯಾಗಿ ಬರೋದಿಲ್ಲ, ನ್ಯಾಯಾಧೀಶನಾಗಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಎಲ್ಲಿ ತನಕ ಅಂದ್ರೆ ನೀವು ಶರೀರದಲ್ಲಿ ಜೀವ ಇರೋ ತನಕ. ಆಮೇಲೆ ಜಡ್ಜ್ಮೆಂಟೇ. ಆ ಜಡ್ಜ್ಮೆಂಟಲ್ಲಿ ಕರುಣೆ ಅನ್ನೋದೇನಿಲ್ಲ. ಕರುಣೆ ಇವಾಗ, ಆಮೇಲೆ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರೆಲ್ಲ ಹೇಳ್ತಾರೆ ಸ್ವಲ್ಪ ಶಾರ್ಟ್ ಕಟ್ ಎಲ್ಲ ಇದೆ, ಆ ಶಾರ್ಟ್ ಕಟ್ ಯಾವುದೂ ಇಲ್ಲ, ಆಯ್ತಾ? ಪ್ರೈಸ್ ದಿ ಲಾರ್ಡ್. ಆ ಶಾರ್ಟ್ ಕಟ್ ಯಾರು ಹೇಳ್ಕೊಡ್ತಾರೋ ಅವ್ರನ್ನ ಏನು ಮಾಡ್ತೀರ ನೋಡಿ ನೀವೇ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಹೇಳಿ ನೀವೇನೋ ಮಾಡೋದಲ್ಲ, ನೋಡಿ ಏನು ಮಾಡ್ತೀರಾ. ಬಾಗಿಲು ಬಂದ್ ಮಾಡಿ ಬಿಡಬೇಡಿ ಅವ್ರನ್ನ, ಯಾರನ್ನೋ ಹೊರಗಡೆ ಮನೆಗೆ. ಇವರೆಲ್ಲ ಏನಂತಾರೆ, ಇವ್ರನ್ನೇ ಹೇಳಿದ್ದು ತೋಳಗಳು ಅಂತೇಳಿ. ಈ ತೋಳಗಳು ಏನು ಮಾಡ್ತವೆ ಅಂದರೆ ಕುರಿ ವೇಷದಲ್ಲಿ ಬರ್ತವೆ, ಬಂದು ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇದನ್ನೇ ಬಳಸ್ತಾರೆ. ಸುಮಾರು ಇದನ್ನೇ ಬಳಸಿ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಂಡು ಹೋಗ್ತಾರೆ. ಕೊನೆಗೆ ನಷ್ಟಪಟ್ಟೋಗೋದು ನಾವೇ. ಆಮೇಲೆ ಅವ್ರ ಮೇಲೆ ಏನು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ. ಯಾಕಂದರೆ ದೇವ್ರು ಕೇಳ್ತಾರೆ, ನಿನಗೆ ಅರಿವಿರಲಿಲ್ವಾ, ನಿನಗೆ ಜ್ಞಾನ ಇರಲಿಲ್ವಾ ಅಂತ ಕೇಳಿದಾಗ ಏನು ಮಾಡ್ತೀರಾ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಯೇಸು ಕ್ರಿಸ್ತನ ಬರೋಣ ಹೇಗಿರ್ತದಂದ್ರೆ ನ್ಯಾಯಾಧೀಶನಾಗಿ ಬರ್ತಾರೆ. ಅವರು ನ್ಯಾಯಾಧೀಶನಾಗಿ ಬರ್ತಾರೆ, ಜಡ್ಜ್ ಮಾಡ್ಲಿಕ್ಕೆ ಬರ್ತಾರೆ. ಇಷ್ಟು ದಿವಸ ನಾನು ನಿಮಗೆ ಟೈಮ್ ಕೊಟ್ಟಿದ್ದೆ, ಇಷ್ಟು ವರ್ಷ ನಾನು ಇಟ್ಟಿದ್ದೆ, ನೀವು ಫಲ ಕೊಡಲಿಲ್ಲ, ಫಲ ಕೊಟ್ರಿ. ಸೊ ಇದೆರಡನ್ನೇ ನೋಡೋದು, ಬೇರೆ ಯಾವುದನ್ನು ನೋಡಲ್ಲ. ಫಲ ಬರಿತನ, ಬಾ. ಫಲ ಇಲ್ವಾ, ಗೋ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಇಷ್ಟೇ ಇರ್ತದೆ. ದಯವಿಟ್ಟು ನೀವು ಯಾವಾಗ ಬರ್ತಾರೋ ಗೊತ್ತಿಲ್ಲ ನನಗೆ. ಸೊ ಅದರಿಂದ ನಾವು ಸ್ವಲ್ಪ ಧ್ಯಾನ ಮಾಡಿ ಏನು ಮಾಡಬೇಕಂದ್ರೆ ಪ್ರತಿದಿನ ನಮ್ಮನ್ನೇ ನಾವು ತಯಾರಿಸ್ಕೋಬೇಕು. ಆದರೆ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ನಮ್ಮನ್ನು ಕರೆದಿದ್ದಾರೆ, ಅವರು ಕೊನೆಯ ತನಕ ನಮ್ಮನ್ನೇನು ಮಾಡ್ತಾರಂತೆ, ಕಾಪಾಡ್ತಾರಂತೆ. ಸ್ಥಿರವಾಗಿರ್ಲಿಕ್ಕೆ ಅವರು ನಮಗೆ ಕಾಪಾಡ್ತಾರಂತೆ. ಬಟ್ ಹೇಗೆ ಕಾಪಾಡಬೇಕಾದ್ರೆ ನಾವೇನು ಮಾಡಬೇಕು ಅದು ಕೂಡ ನಾವು ನೋಡ್ಬೇಕು. ಇಲ್ಲ ಅಂದ್ರೆ ಆಗೋದಿಲ್ಲ. ಅವ್ರು ಕಾಪಾಡ್ತಾರೆ ಅಂದ್ಬಿಟ್ಟು ನಮ್ಮಿಷ್ಟ ಬಂದಂಗೆ ನಾವಿದ್ರೆ ಆಗತ್ತಾ? ಕೆಲಸ ಆಗೋದಿಲ್ಲ. ಅವರ ಆ ಒಂದು ಮಾರ್ಗವನ್ನು ತಿಳಿದುಕೊಂಡು, ಅದಕ್ಕೆ ನಾನು ಹಾಡಿದ್ನಲ್ವಾ, ನಿನ್ನ ಅರಿತುಕೊಳ್ಳುವ ದಾರಿಯನ್ನ ನನಗೆ, ನಿನ್ನ ಅರಿತುಕೊಳ್ಳುವ ಭಾಗ್ಯವ, ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾವು ಅರಿತುಕೊಳ್ಬೇಕು. ಅವರನ್ನ ಅರಿತುಕೊಂಡಾಗ ಮಾತ್ರವೇ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಒಂದು ದಾರಿ ನಮಗೆ ಗೊತ್ತಿದ್ರೇನೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದು ಬೋಧನೆ, ಪ್ರತಿಯೊಂದು ಧ್ಯಾನ ಯೇಸುವನ್ನ ಅರಿತುಕೊಳ್ಳುವುದಾಗಿದೆ. ಹಾಗಾಗಿ ಆ ಕೊನೆಯ ತನಕ ಸ್ಥಿರವಾಗಿ ಇರಲಿಕ್ಕೆ ಬೇಕಾಗಿದ್ದು ಏನು ಅಂತೇಳಿ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಓದೋಣ. ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ, ನೋಡಿ, ತಂದೆಯಾದ ದೇವರ ಮಗನು ಮತ್ತು ನನ್ನ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಯಾರ ಅನ್ಯೋನ್ಯತೆಗೆ? ನೋಡಿ, ಕೊನೆಯ ತನಕ ನೀನು ಸ್ಥಿರವಾಗಿರ್ಬೇಕಾದ್ರೆ, ಕೊನೆಯ ತನಕ ವಿಶ್ವಾಸದಲ್ಲಿ ಒಂದು ಉತ್ತಮವಾದ ಓಟವನ್ನು ನೀನು ಓಡಬೇಕಾದ್ರೆ, ಪ್ರಿಯ ಸಹೋದರ ಸಹೋದರಿ, ತಮ್ಮ ಪುತ್ರ ಅಂದ್ರೆ ತಂದೆಯಾದ ದೇವರ ಮಗನಾದ ಯೇಸು ಮಾತ್ರವಲ್ಲ, ಅವರನ್ನ ನಾನು ಪ್ರಭುವಾಗಿ ಸ್ವೀಕರಿಸಿರ್ಬೇಕು. ಹಲ್ಲೆಲೂಯ. ಈಗ ತಂದೆಗೆ ಪುತ್ರ ಅವರು ಯಾವತ್ತಿದ್ರು ಕೂಡ, ಬಟ್ ನೀವು ಆ ಪುತ್ರನನ್ನ ಪ್ರಭುವಾಗಿ ಸ್ವೀಕರಿಸಿದ್ದೀರೋ ಇಲ್ವೋ, ಅಲ್ಲಿ ಒಂದು ಕ್ವಶನ್ ನೀವೇ ಮಾಡ್ಕೋಬೇಕು. ಪ್ರಭುವಾಗಿ ಸ್ವೀಕರಿಸ್ಕೊಂಡಿದ್ರೆ ನೀವು ಭಯ ಪಡೋದಿಲ್ಲ, ನೀವು ಹೆದರೋದಿಲ್ಲ, ನೀವು ಅಂಜೋದಿಲ್ಲ, ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ, ನೀವು ಆರಾಮಾಗಿರ್ತೀರ. ಯಾಕಂದ್ರೆ ಪುತ್ರ ನಿಮ್ಮಲ್ಲಿ ಬಂದ ಮೇಲೆ ಆ ಪುತ್ರ ಎಲ್ಲಿಂದ ಬಂದ್ರೋ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೀವು ಕೂಡ ಅಲ್ಲಿಂದನೇ ಬಂದವರು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ನೀವು ನಾನು ಎಲ್ಲರೂ ಕೂಡ ಅಲ್ಲಿದ್ವಿ. ಹಲೋ, ಇದ್ರ ಇಲ್ವಾ? ಹೆಂಗಿದ್ರಿ ಗೊತ್ತಾ? ಈ ಕಡೆ ಇರೋರು ಯಾರಾದ್ರೂ ಹೇಳ್ತೀರಾ? ನೀವು ಯೇಸು ಇದ್ರಲ್ವಾ ಅಲ್ಲಿ ನೀವು ಇದ್ರಿ. ಹೆಂಗಿದ್ರಿ? ಹೇಗಿದ್ರಿ? ಏನ್ ಸೌಮ್ಯ? ದೂತರ ತರ, ಹಕ್ಕಿಗಳಂತೆ ರೆಕ್ಕೆಗಳನ್ನ ಚಾಚಿ, ದೂತರಂತೆ. ಪ್ರೈಸ್ ದಿ ಲಾರ್ಡ್. ಹೌದು ಸೌಮ್ಯ, ರೆಕ್ಕೆಗಳು ಇಟ್ಕೊಂಡು ಹಾರ್ಕೊಂಡಿದ್ಯಾ?
ಓಕೆ, ಪ್ರೈಸ್ ದಿ ಲಾರ್ಡ್. ಒಂದೇಳ ಆ ರೀತಿ ನೀನಿದ್ರೆ ಇವಾಗೂ ಹಂಗೆ ಹೋದ್ರೆ ಅವ್ರನ್ನ ಹಗ್ ಮಾಡೋಕ್ಕಾಗಲ್ಲ, ಅವ್ರನ್ನ ಕಿಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಮುತ್ತು ಕೊಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವದೂತರಿಗೆ ಮುಟ್ಟಕ್ಕಾಗುತ್ತಾ ದೇವ್ರನ್ನ? ದಿವ್ಯಾಗತ್ತಾ? ಆಗಿದೆ, ಆಗತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಗ್ಲೆನ್ಗಾಗತ್ತಾ? ಜೋಸಫಣ್ಣಂಗಾಗತ್ತಾ? ಅನಿತಾಗತ್ತಾ? ನಿಮ್ಮ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲಿರುವ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜನ್ಮ ಕೊಟ್ಟ ತಂದೆಯನ್ನ ಯಾವ ರೀತಿಯೆಲ್ಲ ಹಗ್ ಮಾಡಿ ಪ್ರೀತಿಸ್ಲಿಕ್ಕೆ ಆಗುತ್ತೋ, ನಿಮ್ಮ ಅಮ್ಮನ್ನ ಯಾವ ರೀತಿಯೆಲ್ಲ ಮುದ್ದು ಮಾಡೋಕ್ಕಾಗುತ್ತೋ, ಅದಕ್ಕಿಂತ ಮಿಗಿಲಾಗಿ ನಿನ್ನನ್ನು ಉಂಟು ಮಾಡಿದ ದೇವರನ್ನ ನೀವು ಪ್ರೀತಿಸ್ಲಿಕ್ಕೆ ಆಗತ್ತೆ. ಹಾಲೆಲೂಯ, ಹಾಲೆಲೂಯ. ಇದಾಗೋದು ಅವರ ಮಕ್ಕಳಿಗೆ ಮಾತ್ರ, ದೇವದೂತರಿಗಲ್ಲ. ಹಾಲೆಲೂಯ. ದೇವದೂತರಿಗಾಗಲ್ಲ. ದೇವದೂತರದ್ದು ಏನ್ ಗೊತ್ತಾ? ಗಬ್ರಿಯಲ್, ಗಬ್ರಿಯಲ್ ಬರ ಇಲ್ಲಿ. ಆ ಗಬ್ರಿಯಲ್ ಏನ್ ಮಾಡ್ತಾರೆ? ಹೋಗಿ ದಿವ್ಯಳಿಗೆ ಹೇಳು, ಮಂಗಳೂರೆಲ್ಲ ನಿನಗೆ ನಾನು ಕೊಟ್ಟಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಹೋಗಿ ಸಾರು ಮಂಗಳೂರಿಗೆ ಸುವಾರ್ತೆ. ಹೋಗಿ ಹೇಳೋದಷ್ಟೇ ನನಗೆ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆದರೆ ನಾನು ಅವರ ಮಗ, ನಾನು ಅವರ ನನ್ನಪ್ಪ, ನಾನು ಅವರ ಮಗ. ಅರ್ಥ ಆಗ್ತಿದೆಯಾ ಸುಮ್ಮನೆ? ಪ್ರೈಸ್ ದಿ ಲಾರ್ಡ್. ಸೊ ದಯವಿಟ್ಟು ನಮ್ಮ ಕರೆ ಇದೆಯಲ್ವಾ, ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಆ ಕರೆ. ಹಾಲೆಲೂಯ. ಸೆರಾಫಿಯರಿಗಿಲ್ಲ, ದೇವದೂತರಿಗಿಲ್ಲ, ಯಾರಿಗೂ ಇಲ್ಲ. ಮನುಷ್ಯನಾದ ಅವರ ಮಕ್ಕಳಿಗೆ ಮಾತ್ರವೇ ಪ್ರಿಯ ಆ ಕರೆ ನಿನಗೂ ನನಗೂ ಸಿಕ್ಕಿದೆ. ಹಾಲೆಲೂಯ. ಸೊ ಇದು ಅದಕ್ಕೆ ನಾನು ಹೇಳಿದ್ದು, ಇದು ಅರ್ಥಕೋಬೇಕು, ಅನುಭವಿಸ್ಬೇಕು. ಆಗ್ಲೇನೆ ನಾವು ಎಂಜಾಯ್ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಇವತ್ತು ಒಂದು ಸ್ವಲ್ಪ ಜನ ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಕಾರ್ಯ ಮಾಡುತ್ತಿರುವ ಕೆಲವರು ಬರ್ತಾ ಇದ್ದಾರೆ, ಇನ್ನು ಕೆಲವರು ಹಿಂದೆ ಬರ್ತಾ ಇದ್ದಾರೆ. ಕೆಲವರು ಯಾಕೆ ಯಾವುದಕ್ಕೂ ಯೋಚನೆ ಮಾಡದೆ ಆರಾಮಾಗಿದ್ದಾರೆ ಅಂದ್ರೆ, ಒಂದೇ ಒಂದು ಕಾರಣ, ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ಕಾರಿದೆ, ಅವ್ರ ಹತ್ರ ಬಂಗಲೆ ಇದೆ. ಇದು ಯಾವುದು ಗೊತ್ತಿಲ್ಲ ನಂಗೆ. ಅವ್ರ ಹತ್ರ ಅವರೊಂದಿಗೆ ಯೇಸು ಇದ್ದಾರೆ. ಹಾಲೆಲೂಯ. ಯಾರಿದ್ದಾರೆ? 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 ಯೇಸು ಇದ್ದಾರೆ ಪ್ರಿಯ. ಸೊ ಮೈಸೂರಿನವರ ಹೃದಯಗಳಲ್ಲಿ ಯೇಸು ತುಂಬ್ಕೋಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಆಗ ಅವರು ಬರುವಾಗ ಆ ಲಾಯರ್ ಬರುವಾಗ ಧೈರ್ಯವಾಗಿರ್ಲಿಕ್ಕಾಗತ್ತೆ. ಸೊ ಆ ರೀತಿ ಇರಬೇಕಾದ್ರೆ ತಂದೆ ದೇವರು ನನಗೆ ಕೊಟ್ಟ ಆ ಯೇಸು ನನಗೆ ಪ್ರಭುವಾಗಿ ಮಾರ್ಪಡಬೇಕು. ನಾನು ಮಾರ್ಪಡಿಸ್ಕೊ. ಅವರು ಪ್ರಭುನೇ, ಅವ್ರದ್ದು ಪೋಸ್ಟ್ ಯಾವತ್ತೂ ಚೇಂಜ್ ಆಗಲ್ಲ, ಅವ್ರ ಪೋಸ್ಟ್ ಚೇಂಜ್ ಆಗಲ್ಲ. ಈಗ ನನ್ನ ಪೋಸ್ಟ್ ಚೇಂಜ್ ಆಗಬೇಕು. ನಾನು ಲೋಕದವನು. ಒಂದು ವೇಳೆ ಲೋಕದವರು ಇಲ್ಲಿದ್ರೆ, ಇನ್ನು ಯೇಸುವನ್ನ ಸ್ವೀಕಾರ ಮಾಡದೇ ಇದ್ರೆ, ಈಗ ಲೋಕ ಕೊಟ್ಟಿರುವ ಪೋಸ್ಟನ್ನು ನೀನು ತೆಗೆದುಹಾಕಿ ಯೇಸು ಕ್ರಿಸ್ತರ ತಂದೆ ದೇವರು ಕಳುಹಿಸಿದ ಮಗನನ್ನ ರಕ್ಷಕನಾಗಿ ಪ್ರಭುವಾಗಿ ನೀವು ಸ್ವೀಕರಿಸಿದಾಗ ಆ ತಂದೆ ನಿನಗೆ ತಂದೆ ಆಗ್ತಾರೆ, ಈ ಪ್ರಭು ನಿನಗೆ ಪ್ರಭುವಾಗಿ ಮಾರ್ಪಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಒಂದ್ಸರಿ ಹೇಳಿ, ಯೇಸು ಕ್ರಿಸ್ತರೇ ನನ್ನ ಪ್ರಭು, ಯೇಸು ಕ್ರಿಸ್ತರೇ ನನ್ನ ಪ್ರಭು, ಯೇಸು ಕ್ರಿಸ್ತರೇ ನನ್ನ ಪ್ರಭು. ಯಾರೆಲ್ಲ ಡಿಕ್ಲೇರ್ ಮಾಡಿದ್ದೀರೋ, ಸೈತಾನ ನಿಮ್ಮ ವಿಷಯದಲ್ಲಿ ಭಯ ಪಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಈಗ ನಿನ್ ಪ್ರಭು ಯಾರು? ಈ ಯೇಸು ಪ್ರಭುವಿನ ಮುಂದೆ ಸೈತಾನ ನಿಲ್ಲಕ್ಕಾಗತ್ತಾ? ಈಗ ಇಷ್ಟು ದಿವಸ ನಿಮ್ಮನ್ನು ಎದುರಿಸ್ತಾ ಇದ್ದ, ಈಗ ನೀವು ಡಿಕ್ಲೇರ್ ಮಾಡ್ಬಿಟ್ರಿ ನನ್ನ ಪ್ರಭು ಯೇಸುನೇ ಅಂತ. ಈಗ ಅವನಿಗೆ ನಡುಕ ಶುರುವಾಯ್ತು, ಈಗ ಭಯ ಶುರುವಾಯ್ತು ಅವನಿಗೆ. ಅಯ್ಯೋ ದೇವ್ರೆ, ಏನ್ ಮಾಡಿದ್ದು ಈಗ? ಇವನೊಳಗಡೆ ನನ್ನನ್ನು ನಾಶ ಮಾಡಿದ, ಶಿಲುಬೆಯಲ್ಲಿ ನನ್ನನ್ನು ಸಾಯಿಸಿದ ಆ ರಕ್ಷಕ ಇವನು ಪ್ರಭು ಆಗ್ಬಿಟ್ನಲ್ಲ. ಅವನಿಗೆ ಹೆದರಿಕೆ ಉಂಟಾಗ್ತಾ ಇದೆ. ಈಗ ಹೆದರಿಕೆ ಅವನಿಗೀಗ, ಭಯ ಅವನಿಗೀಗ. ಈ ಸತ್ಯದ ಅರಿವು ನಮಗಾಗಬೇಕು. ಆಗ ತಂದೆಯಾದ ದೇವರು ಕೊಟ್ಟಂತ ಪ್ರಭು ನಮಗೆ ಪ್ರಭು ಆದಾಗ, ಓದಿ, ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಯಾರ ಅನ್ಯೋನ್ಯತೆಗೆ? ನಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ನಿಜಕ್ಕೂ ಏನಾಗಿದ್ದಾರೆ? ಹಾಗಾದ್ರೆ ತಂದೆಯಾದ ದೇವರು ನಮ್ಮನ್ನು ಏತಕ್ಕಾಗಿ ಕರೆದಿದ್ದಾರೆ? ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಪಕ್ಕದಲ್ಲಿರೋರ್ಗೆ ಹೇಳಿ, ನಿಮ್ಮನ್ನ
ಈ ದೇವರು ಕರೆದಿರುವುದು ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಹಲ್ಲೆಲೂಯ. ಬ್ರದರ್, ನನ್ನ ಸಿಸ್ಟರ್ ಅಲ್ಲಿ ಇದ್ದಾರೆ, ಹೇಳಿ ಬ್ರದರ್. ಯಾಕೆ ಬ್ರದರ್ ಮಿಸ್ ಮಾಡ್ತೀರಾ? ಕಮಾನ್, ಒಂದ್ಸರಿ ಹೇಳಿ, ಇನ್ನೊಂದ್ಸರಿ. ನಿಮ್ಮನ್ನು ದೇವರು ಕರೆದಿರುವುದು ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಹಲ್ಲೆಲೂಯ. ಮದುವೆ ಆಗೋವಾಗ ಕೈ ಈಜಿಯಾಗಿ ಕೊಡಕ್ಕಾಯ್ತು, ಇವಾಗ ಕೊಡಕ್ ಆಗ್ತಾ ಇಲ್ಲ. ಕೇಳಿ, ಪ್ರೈಸ್ ದಿ ಲಾರ್ಡ್. ಲವ್ ಮಾಡುವಾಗ ಕೈ ಕೊಡ್ದಿದ್ರೆ ಕೊಡ್ತಾರೆ ಹಿಂಗೆ. ಈಗ ಯೇಸು ಕ್ರಿಸ್ತರಿಗೆ ಅಂತ ಕೈ ಕೊಡುವಾಗ ಯೋಚನೆ ಮಾಡ್ತಾರೆ ಏನೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈ ಅನ್ಯೋನ್ಯತೆ ಅಂದಾಗ ಸ್ವಲ್ಪ ನೀವು ಧ್ಯಾನ ಮಾಡಬೇಕು. ತಂದೆಯಾದ ದೇವರು ನನ್ನಿಂದ ನಿಮ್ಮಿಂದ ಬಯಸೋದು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ನಿಮ್ಮ ಕೊನೆ ಉಸಿರಿರುವ ತನಕ ಬದುಕಬೇಕು. ಇದೇ ತಂದೆ ದೇವರ ಇಷ್ಟ, ಅದೇ ಅವರ ಚಿತ್ತ. ಬೋಧನೆ ಇದೆಲ್ಲ ಆಮೇಲೆ. ಫಸ್ಟ್ ನಾನು ಮತ್ತು ನೀವು ಈ ಭೂಮಿಯಲ್ಲಿ ಯಾರೆಲ್ಲ ಯೇಸುವನ್ನ ವಿಶ್ವಾಸಿಸ್ತಾರೋ, ಯಾರೆಲ್ಲ ಯೇಸು ನನಗೆ ಗೊತ್ತು ಅಂತ ಹೇಳ್ತಾರೋ, ಅವರೆಲ್ಲರ ಜೀವಿತದಲ್ಲಿ ತಂದೆ ದೇವರ ಇಷ್ಟ ಒಂದೇ, ಎಲ್ಲ ಕೂಡ ಯೇಸುವಿನ ಫೆಲೋಶಿಪ್ ಅಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ರೀತಿ ಜೀವಿಸಬೇಕಾದ್ರೆ ದೇವರ ವಾಕ್ಯದ ಅರಿವು ಬೇಕೇ ಬೇಕು. ಪ್ರೈಸ್ ದಿ ಲಾರ್ಡ್. ಕಲಿಕೆ ಬೇಕೇ ಬೇಕು. ಹಲ್ಲೆಲೂಯ. ಇವತ್ತು ಈ ಕಲಿಕೆಗೆ ಅಡ್ಡಿಯಾಗಿರುವಂಥದ್ದೇನೆಂದ್ರೆ ನಾನ್ ಬಿಸಿ. ಯಾರು ಬಿಸಿ? ಯಾರು ಬಿಸಿ? ಹಾಳಾಗೋಗ್ತೀವಿ. ಬೇಜಾರು ಮಾಡ್ಕೋಬೇಡಿ, ಇದೇ ನಿಜ. ಜೋಸಫಣ್ಣ, ಲೀನಕ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಮಕ್ಕಳು? ಇಬ್ಬರು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೆಂಡ್ತೀರಿ ಜೋಸಫಣ್ಣ? ಪ್ರೈಸ್ ದಿ ಲಾರ್ಡ್. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಒಬ್ರೇ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೇಳಿಸ್ಕೊಳ್ಳಿ, ಹಲ್ಲೆಲೂಯ. ಬೈಬಲಲ್ಲಿ ಒಂದು ವ್ಯಕ್ತಿ ಹೇಳ್ತಾನೆ, ನಿರಂತರವಾಗಿ ಹಗಲು ಇರುಳು ನನ್ನ ಕಣ್ಣು ಮುಂದೆ ನನ್ನ ಪ್ರಭುವನ್ನು ನಾನು ಇಟ್ಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಗಲು ಇರುಳು 24 ಗಂಟೆ ಆತ ಯಾವ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನಂದ್ರೆ, ಬೆಳಗ್ಗೆ ಸೂರ್ಯೋದಯ ಆಗುವುದನ್ನು ನಾನು ಕಾಯ್ತಾ ಇರ್ತೀನಿ. ಯಾಕೆಂದ್ರೆ ನನ್ನ ಪ್ರಭುವನ್ನ ನಾನು ಭೇಟಿ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬೆಳಗ್ಗೆ ಸೂರ್ಯೋದಯವಾಗೋದನ್ನು ನಾನು ಕಾಯ್ತಾ ಇರ್ತೀನಿ. ಒಬ್ಬ ವಾಚ್ಮೆನ್ ರಾತ್ರಿ ಡ್ಯೂಟಿ ಮಾಡುವಾಗ ಆ ಸೂರ್ಯ ಬರೋದನ್ನ ಕಾಯ್ತಾನೆ. ಯಾಕಂದ್ರೆ ಬೇಗ ಹೋಗಿ ರೆಸ್ಟ್ ಮಾಡ್ಬೇಕು ಅವನು. ಆದರೆ ಈ ದಾವೀದ ಬೆಳಗಾಗೋದನ್ನ ಕಾಯ್ತಾನೆ. ಯಾಕೆಂದ್ರೆ ರಾತ್ರಿಯೆಲ್ಲ ಇವನು ಮಲಗಿದ್ದ ಅಲ್ವಾ, ಆ ಕನವರಿಸ್ತಾ ಇದ್ದಂತ ಆ ಪ್ರಭುವನ್ನ ಇವನು ಭೇಟಿಯಾಗಬೇಕು. ಈ ದಾವೀದನಿಗೆ 8 ಜನ ಹೆಂಡತಿಯರು, ಸುಮಾರು 13 ಜನ ಮಕ್ಕಳು, ಅದರಲ್ಲೂ ಸುಮಾರು ಜನ ಅಂಗವಿಕಲ ಒಬ್ಬ, ತಲೆಕೆಟ್ಟವನೊಬ್ಬ. ಈ ರೀತಿ 13 ಜನರಲ್ಲಿ ಬೇರೆ ಬೇರೆ ತರ ಇದ್ದಾರೆ. ಟೆನ್ಷನ್ ಇದೆಯೋ ಇಲ್ವೋ? 8 ಜನ. ನೀವೇನ ತಲೆಗ ಏನೇನು ಹಾಕೋಬೇಡಿ ಆಮೇಲೆ, ಓಕೆನಾ? ಜೋಸಫಣ್ಣ ಒಂದೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೀರಿಯಸ್ ಆಗಿ ಯೋಚನೆ ಮಾಡಿ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಒಂದು ಸ್ವಲ್ಪ ತಮಾಷೆಗೆ ನಾನು ಹೇಳ್ತಾ ಇದ್ದೇನೆ, ಬಟ್ ವಿಷಯನ ಸೀರಿಯಸ್ ಆಗಿ ತಗೊಳ್ಳಿ. ಯಾವತ್ತು ತಮಾಷೆಯಲ್ಲಿ ಹೋಗ್ಬಿಡಬೇಡಿ ಆಮೇಲೆ ಮಿಸ್ ಮಾಡಿಕೊಂಡು. ನೀವಿವತ್ತು ಮನೆ, ಹೆಂಡತಿ, 2 ಮಕ್ಕಳು, ಒಬ್ಬ ಮಗ ಅಂತ ಹೇಳ್ತೀರಲ್ವಾ? 8 ಮಂದಿ 7-8 ಮಂದಿ ಹೆಂಡತಿಯರು, ಇಡೀ ರಾಜ್ಯ, ಸುಮಾರು 12-13 ಜನ ಮಕ್ಕಳು. ಸುಲಭನಾ? ಇಷ್ಟು ಮಾತ್ರ ಬ್ಯುಸಿಯಾಗಿದ್ದ ಮನುಷ್ಯ ಅವನು ಹೇಳ್ತಾನೆ, ಹಗಲಿರುಳು ಎನ್ನದೆ ನಾನು ನನ್ನ ಪ್ರಭುವನ್ನ ಧ್ಯಾನಿಸ್ತೇನೆ, ಆ ಪ್ರಭುವನ್ನ ನನ್ನ ಮುಂದೆ ನಾನು ಯಾವಾಗಲೂ ಇಟ್ಕೊಂಡಿದ್ದೇನಂತ. 1 ಮಗು 2 ಮಗು ಇಟ್ಕೊಂಡು ಇವತ್ತು ನಾವು 10 ನಿಮಿಷ ದೇವ್ರಿಗೆ ಕೊಡಿ ಅಂದ್ರೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಏನೋ ಬಿಸಿ ಮೇಲೆ ನೀವು ಹೋದಾಗ ಅವರು ಕೂಡ ಬ್ಯುಸಿ ಆಗ್ಬಿಡ್ತಾರೆ. ಹೇಳ್ತಾರಲ್ವಾ ದೇವರ ವಾಕ್ಯ, ನನ್ನವನಾಗಿ ನೀನು ಬದುಕಲಿಲ್ಲ, ನನ್ನವನೆಂದು ನೀನು ಸಾಕ್ಷಿ ಪಡಿಸ್ಲಿಲ್ಲ, ನನ್ನನ್ನು ನೀನು ಇನ್ನೊಬ್ರಿಗೆ ಹೇಳಲಿಲ್ಲ,
ನೀನು ನಾಚಿಕೆ ಪಟ್ಟೆ, ನನ್ನ ಜೊತೆ ಇರ್ಲಿಕ್ಕೆ ನಾಚಿಕೆ ಪಟ್ಟೆ, ನನ್ನನ್ನು ಪರಿಚಯ ಮಾಡ್ಕೊಳ್ಳೋಕೆ ನಾಚಿಕೆ ಪಟ್ಟೆ. ಈಗ ನನ್ನ ಅಪ್ಪನ ಮುಂದೆ ನಾನು ಕೂಡ ನಾಚಿಕೆ ಪಟ್ಕೊಳ್ತೀನಿ. ಸೌಮ್ಯ ಯಾರು ಅಂತ ಹೇಳಕ್ಕೆ ನನಗಿಷ್ಟ ಇಲ್ಲ ಇವಾಗ. ಖಂಡಿತ ಹೇಳ್ತಾರೆ, ಖಂಡಿತ ಹೇಳ್ತಾರೆ. ಪ್ರಿಯರೇ, ಆ ಪರಿಸ್ಥಿತಿಗೆ ನಾವು ಹೋಗ್ಬಿಟ್ರೆ ಬಹಳ ಮೋಸದ ಕಂಡೀಷನ್ ಅದು. ಇದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನು ಗೊತ್ತಾ? ಸೇವೆ ಮಾಡ್ತಾರೆ, ಸೇವೆಗೇನು ಕೊರತೆ ಇಲ್ಲ. ಅಂದರೆ ನಂತರ ಮೈಕ್ ಹಿಡ್ಕೊಂಡು ವರ್ಷಿಪ್ ಆಯಿತು, ಬೋಧನೆ ಆಯಿತು, ಹೀಲಿಂಗ್ ಸರ್ವಿಸ್ ಆಯಿತು, ಇಂಥ ಕ್ಯಾಟಗಿರಿನೂ ಕೂಡ ಇದೆ. ಇವರು ಕೂಡ ಮೇಲೆ ನಿಂತ್ಕೋತಾರೆ. ಅವ್ರನ್ನೂ ಕೂಡ ನೋಡಿ ಹೇಳ್ತಾರೆ, ನಿನ್ನ ಗುರುತೇ ನನಗಿಲ್ಲ. ಅದೇ ಅಕ್ಕ, ನಿನ್ನ ಗುರುತು ನನಗಿಲ್ಲ ಅಂತ ಹೇಳ್ಬಿಡ್ತಾರಂತೆ. ಹಾಗಾದ್ರೆ ಇಷ್ಟು ವರ್ಷ ನೀನು ಸುವಾರ್ತೆ ಅಂತ ಟ್ರಾವೆಲ್ ಮಾಡಿದ್ದೆಲ್ಲ ಏನಾಯ್ತು? ಮಣ್ಣು ಪಾಲಾಯಿತು. ಇದು ಕೂಡ ದೇವ್ರಿಗೆ ಬೇಕಾಗಿಲ್ಲ. ತಂದೆ ದೇವರಿಗೆ ನಿನ್ನಿಂದ ಬೇಕಾಗಿರೋದೊಂದೇ, ಅವರ ಮಗನಾದ ಕ್ರೈಸ್ತ ಯೇಸುವಿನೊಂದಿಗೆ, ನನ್ನ ಪ್ರಭುವಾದ ಯೇಸುವಿನೊಂದಿಗೆ ನಾನು ಪ್ರಯಾಣಿಸುವುದು, ಅವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದು ದೇವರು ಬಯಸ್ತಾರೆ. ದಾವೀದ ಅದನ್ನು ಇಷ್ಟಪಟ್ಟ, ಅದನ್ನು ಅನುಭವಿಸಿದ. ಅದಕ್ಕೆ ದೇವರು ಏನು ಹೇಳಿದ್ರು ಗೊತ್ತಾ? ಇವನು ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಾನೆ. ನೀವು ಯಾರಿಗೆ ಹತ್ರ ಆಗಬೇಕು? ಬಿಸಿ ಅಂತ ಇನ್ನು ಮೇಲೂ ಕೂಡ ಯಾರಾದರೂ ಹೇಳಿದ್ರೆ ನಿಮ್ ಕೆನಂಗೆ ನೀವೇ ಹೊಡ್ಕೋಬೇಕಷ್ಟೆ. ಹೇಳ್ಬೇಡಿ ಬಿಸಿ ಅಂತ ದೇವ್ರ ವಿಷಯಕ್ಕೆ. ಒಂದು ದಿವಸ ಸ್ಕೂಲ್ ಹೋಗುತ್ತಾ, ಹೋಗ್ಲಿ ಬಿಡಿ, ಆತ್ಮ ಏನು ನಷ್ಟ ಆಗಲ್ಲ, ಏನು ಉದ್ಧಾರ ಆಗಿ ಹೋಗಲ್ಲ. ಒಂದ್ ದಿವಸ ಕೆಲಸ ಹೋಗ್ಲಿ ಬಿಡಿ. ನಿಜ ಹೇಳಿ, ನಿಮಗೆ ಬಹಳ ಮನೆಯಲ್ಲಿ ಕಷ್ಟ ಆದಾಗ, ಮನೆಯವರಿಂದ ಹಿಂಸೆ ಆದಾಗ, ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಂತ ಮನಸ್ಸಿಗೆ ಒಂದು ಬಂದಾಗ ಲೀವ್ ಹಾಕಲ್ವಾ? ನೀವು ಮನೆಯಲ್ಲಿ ಉಳ್ಕೊಳ್ಳಲ್ವಾ? ಅದೇನು ಯೇಸು ಹತ್ರ ಬನ್ನಿ ಅಂದಾಗ ಮಾತ್ರ ಎಲ್ಲಿಲ್ಲದ ಕಾರಣಗಳು, ಎಲ್ಲಿಲ್ಲದ ಇದು ಏನೋ ಏನೇನೋ ಸಿಕ್ಬಿಡುತ್ತೆ ನಿಮಗೆ. ಹೆಂಗೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಆ ಕಾರಣದಿಂದಲೇ ಇವತ್ತು ಆ ಸಮಾಧಾನದ ಬದುಕನ್ನು ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿನಗೆ ಸಮಾಧಾನ ಕೊಡ್ಲಿಕ್ಕೆ ಇರುವವರೊಬ್ಬರೇ ಯೇಸು ಕ್ರಿಸ್ತರು. ಅವರ ಅನ್ಯೋನ್ಯತೆಯಲ್ಲಿ ಮಾತ್ರವೇ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಇರೋದು ಅವ್ರ ಹತ್ರನೇ. ಅವರಿಗೆ ನಿನಗೆ ಟೈಮ್ ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ಆ ಆಶೀರ್ವಾದವನ್ನು ಹೆಂಗೆ ಅನುಭವಿಸಕ್ಕಾಗತ್ತೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಪ್ರಿಯರೇ. ಆದ್ರಿಂದ ಯೋಚನೆ ಮಾಡಿ. ಇವತ್ತು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ, ಎಷ್ಟು ಬಾಧೆ ಪಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಬಾಧೆಗೆಲ್ಲ ಕಾರಣ ಏನ್ ಗೊತ್ತಾ? ನಮ್ಮ ಅಜ್ಞಾನ. ಯಾವತ್ತು ನೀವು ಯೇಸುವಿಗೆ ನಿಮ್ಮ ಸಮಯನೂ ಅಲ್ಲ ಅದು, ಆ ಸಮಯ ಕೂಡ ದೇವ್ರದೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಟೈಮ್ ಇಲ್ಲ ಅಂತ ಹೇಳ್ತೀರಲ್ವಾ? ಇವತ್ತು ರಾತ್ರಿ ಬಂದ್ಬಿಟ್ಟು, ಹಲೋ ಜೋಸೆಫ್, ಟೈಮ್ ಇಲ್ಲ ಬಾ, ಏನ್ ಮಾಡ್ತೀರಾ? ಇಲ್ಲ ಅಂತ ಹೇಳ್ತೀರೇನೋ? ಯೇಸು ಹೇಳ್ತಾರೆ, ನಾನು ಟೈಮ್ ಕೊಟ್ಟೆ, ಟೈಮ್ನ ನೀನು ನನಗೆ ಕೊಟ್ಟಿಲ್ಲ, ಈಗ ನನಗೂ ಟೈಮ್ ಇಲ್ಲ, ಬಾರಪ್ಪ. ಏನ್ ಮಾಡ್ತೀರ ಅವಾಗ? ಅವಾಗ ಇರೋರೆಲ್ಲ ನರಕ ವೇದನೆ. ಇರುವಾಗಲೇ ಕುಟುಂಬ ಸಮೇತರಾಗಿ ದೇವರಿಗೆ ಸಮಯ ಕೊಟ್ಟು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿ ಪರಲೋಕದ ಬದುಕನ್ನು ಭೂಮಿಯಲ್ಲಿ ಅನುಭವಿಸಿ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯೋಚನೆ ಮಾಡಿ ಪ್ರಿಯರೇ, ಇದನ್ನು ಧ್ಯಾನ ಮಾಡಿ. ಇಷ್ಟು ಸಮಸ್ಯೆಗಳ ಮಧ್ಯೆ, ಇಷ್ಟು ಜನರಿದ್ರು ಕೂಡ, ಇಷ್ಟು ಬ್ಯುಸಿ ಆಗಿದ್ರು ಕೂಡ, ದೇವ್ರಿಗೆ ಸ್ತೋತ್ರವಾಗ್ಲಿ. ಇವತ್ತು ಒಂದು ಕುಟುಂಬದಲ್ಲಿ ನನಗೂ ಒಂದು ಹೆಂಡತಿ, ನಿಮಗೂ ಒಂದು ಗಂಡ, ನಿಮಗೂ ಒಂದು, ನನಗೂ ಎಲ್ಲ ಒಬ್ಬೊಬ್ಬರೇ ಇದ್ದೀವಿ ನಾವು. ದೇವ್ರಿಗೆ ಸ್ತೋತ್ರ. ಇನ್ನು 4 ಇದ್ದಿದ್ರೆ ಇನ್ನೆಷ್ಟು ಬ್ಯುಸಿ ಅಂತ ಹೇಳ್ತಾ ಇದ್ವೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಆ ಯೋಚನೆಗೆಲ್ಲ ಹೋಗಬೇಡಿ ದಯವಿಟ್ಟು. ಓಕೆನಾ? ಹಲ್ಲೆಲೂಯಾ. ನೇರ ಹೋಗದೆ, ಅದು ಯಾವ ಸ್ಥಳನೂ ಇಲ್ಲ. ಈ ಕಡೆ ಸ್ವರ್ಗ, ಈ ಕಡೆ ಇನ್ನೊಂದು ಸ್ಥಳ ಇಲ್ಲ, ನೆಟ್ಟಗೆ ಪಾತಾಳನೆ. ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಪ್ರೈಸ್ ದಿ ಲಾರ್ಡ್. ದೇವರು ಅವತ್ತು ತಗೊಂಡಿಲ್ಲ, ಆದರೆ ಈಗ ಬಹಳ ತುಂಬ ಶಕ್ತಿಯಾಗಿ ಬಹಳ ನೀಟಾಗಿ ಬರೆದಿಟ್ಟಿದ್ದಾರೆ ನಮಗೆ ಒಂದೊಂದು ವಾಕ್ಯದ ಮುಖಾಂತರ. ಸೊ ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ದೇವರು ಬಯಸ್ತಾ ಇದ್ದಾರೆ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಬದುಕಬೇಕು ಅಂತ ಆಸೆ ಪಡ್ತಿದ್ದಾರೆ. ಅವರ ಅನ್ಯೋನ್ಯತೆಯಲ್ಲಿ ಇದ್ದಾಗ ಮಾತ್ರ ಕೊನೆವರೆಗೆ ಸ್ಥಿರವಾಗಿ ನೀವು ಇರ್ಲಿಕ್ಕೆ ಸಾಧ್ಯ. ಅವರ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಲೋಕ ನಮ್ಮನ್ನ ಬೀಳಿಸ್ತದೆ.
ಈ ಲೋಕ ನಮ್ಮನ್ನು ಬಿಡೋದಿಲ್ಲ ಪ್ರಿಯರೇ, ಈ ಲೋಕ ನಮ್ಮನ್ನು ಬಿಡೋದಿಲ್ಲ. ಈ ಲೋಕ, ದೇವರ ವಾಕ್ಯ ಹೇಳುತ್ತೆ, ಯೋಹಾನರು ಹೇಳ್ತಾರೆ, ಲೋಕ ಕೇಡಿಗನ ವಶದಲ್ಲಿದೆ. ಯಾರ ವಶದಲ್ಲಿದೆ? ಯಾರ ವಶದಲ್ಲಿದೆ? 1 ಯೋಹಾನ 5ನೇ ಅಧ್ಯಾಯ 4ನೇ ಅಧ್ಯಾಯ ಕೊನೆ ವಾಕ್ಯ ಅಂತ ಕಾಣುತ್ತೆ. ಒಂದ್ಸರಿ ಓದ್ತೀರಾ? 5:19 ಓದ್ತೀರಾ ಒಂದ್ಸಾರಿ? ಇಡೀ ಲೋಕವು ಈ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ನಾವು ದೇವರಿಗೆ ಸೇರಿದವರೆಂಬುದು ನಮಗೆ ತಿಳಿದಿದೆ. ನೋಡಿ, ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ನಾವು ದೇವರಿಗೆ ಸೇರಿದವರು ಎಂದು ನಮಗೆ ತಿಳಿದಿದೆ. ಪ್ರಿಯರೇ, ನಿಮಗೆ ನಾವು ದೇವರಿಗೆ ಸೇರಿದ್ದೇವೆ ಅಂತ ಒಂದು ಕನ್ವಿಕ್ಷನ್ ಇದ್ರೆ ಆಗ ಕೇಡಿಗ ನಿಮ್ಮ ಜೀವಿತದಲ್ಲಿ ಪ್ರಯತ್ನಿಸ್ಬೋದು, ಆದ್ರೆ ನಿಮ್ಮನ್ನು ಬೀಳಿಸ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಯಾಕೆಂದ್ರೆ ಲೋಕದಲ್ಲಿರುವ ಆ ಕೇಡಿಗನಿಗಿಂತಲೂ ನಿನ್ನ ಒಳಗಡೆ ಇರುವ ಯೇಸು ದೊಡ್ಡವರಾಗಿದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಕೆಲವರು ಹೇಳುವಾಗ ಸಿಟ್ಟು ಬರುತ್ತೆ. ಯಾಕೋ ಅವಾಗ ವೀಕ್ ಆಗಿಬಿಡ್ತೀನಿ ಬ್ರದರ್, ಹಾರ್ಲಿಕ್ಸ್ ಕೊಟ್ಬಿಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ವುಮೆನ್ಸ್ ಹಾರ್ಲಿಕ್ಸ್ ಎಲ್ಲ ಬಂದಿದ್ದಲ್ಲ ಈಗ, ಏನು ಪ್ರಯೋಜನಕ್ಕೆ ಬರಲ್ಲ. ಸ್ಟ್ರಾಂಗ್ ಆಗಬೇಕಾಗಿರೋದು ನಿಮ್ಮ ಅಂತರಂಗ. ಈ ಅಂತರಂಗವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಒಂದೇ ಒಂದು ಊಟ, ದೇವರ ವಾಕ್ಯ. ನಿಮ್ಮ ಅಂತರಂಗಗಳನ್ನ ಬಲಪಡಿಸ್ಲಿಕ್ಕಿರುವಂತ ಒಂದೇ ಒಂದು ಮಾರ್ಗ ದೇವರ ವಾಕ್ಯ. ಅದಕ್ಕೇನೆ ಅಳಿದು ಹೋಗುವ ಈ ಆಹಾರ ತಿನ್ನಬೇಡಿ, ಅಳಿದು ಹೋಗದೆ ಇರತಕ್ಕಂಥ ಆಹಾರ ಕೊಡುವ ನಾನೇ ನಿಮ್ಮ ಮುಂದೆ ಇದ್ದೇನೆ, ನನ್ನ ಮಾತುಗಳೇ ಆ ಆಹಾರ, ಅದನ್ನ ತಿನ್ನಿ ಅಂತೇಳಿ ಯಹೂದ್ಯರಿಗೆ ಹೇಳಿದ್ರು. ಇವತ್ತು ನನಗೂ ನಿಮ್ಗೆ ಹೇಳ್ತಿದ್ದಾರೆ, ಅಳಿಯದೆ ಇರತಕ್ಕಂಥ ಆಹಾರ ನನ್ನ ವಾಕ್ಯಗಳು. ಅದನ್ನೇ ಪೇತ್ರ ಹೇಳಿದ್ದು, ಅಪ್ಪ ನಿನ್ನ ಬಳಿ ಇದೆ ಜೀವ ಕೊಡುವ ವಾಕ್ಯ, ನಿನ್ನ ಬಳಿ ಇದೆ ಶಕ್ತಿ ಕೊಡುವ ಮಾತುಗಳು, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೋಗ್ಲಿ ಅಂತ ಕೇಳ್ತಾನೆ. ಅದೇ ಮಾತುಗಳ ಮುಖಾಂತರ ಪ್ರತಿದಿನ ಈ ಬೈಬಲ್ನಲ್ಲಿ ಇರ್ತಕ್ಕಂಥ ಒಂದೊಂದು ವಾಕ್ಯಗಳ ಮುಖಾಂತರ ಪವಿತ್ರಾತ್ಮರು ಮಾತನಾಡ್ತಿದ್ದಾರೆ. ಆ ಮಾತುಗಳಿಗೆ ನಾವು ಸ್ಪಂದಿಸಬೇಕು. ಆ ಮಾತುಗಳಿಗೆ ನಾವು ಸ್ಪಂದಿಸಿ ಆ ವಾಕ್ಯದಂತೆ ಜೀವಿಸುವಾಗ ನಮ್ಮ ಒಳಗಡೆ ಇರುವಂತ ಪವಿತ್ರಾತ್ಮರು ಚೈತನ್ಯಗೊಳ್ತಾರೆ. ಚೈತನ್ಯಗೊಂಡಾಗ ಬರುವ ಶೋಧನೆಗಳಿಗೆ ನಾವು ಬಿದ್ದು ಹೋಗದಂತೆ ಆ ಶೋಧನೆಯ ಮಧ್ಯದಲ್ಲಿ ನಮ್ಮನ್ನ ಕೈ ಹಿಡಿದು ಅದನ್ನ ಓವರ್ಕಮ್ ಮಾಡಿ, ಅದನ್ನ ಜಯಿಸುವಂತೆ ಮಾಡಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕೆಲವರೆಲ್ಲ, ನಾನು ಹೇಳಿದ್ದೀನಿ ಒಂದ್ಸಾರಿ, ಕೆಲವರೆಲ್ಲ ಏನ್ ಮಾಡ್ತೀವಿ ಗೊತ್ತಾ, ಈ ಸಮಸ್ಯೆ ನನಗೆ ಬೇಡ, ಶೋಧನೆಯನ್ನು ಎದುರಿಸ್ಲಿಕ್ಕೆ ರೆಡಿ ಇಲ್ಲ, ಆಗಲ್ಲ, ರೆಡಿನೇ ಇಲ್ಲ, ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅವ್ರ ಪ್ರಾರ್ಥನೆ ಏನ್ ಗೊತ್ತಾ, ಯಾವ ಶೋಧನೆನೂ ಬೇಡ ಸ್ವಾಮಿ, ಶೋಧನೆಗೆ ಒಳಪಡಿಸ್ಬೇಡಿ ಸ್ವಾಮಿ. ಅದು ಬೇರೆ ಹೇಳಿದ್ ದೇವರು. ಯಾವ ಕಷ್ಟನೂ ಬೇಡ, ಯಾವ ಸಮಸ್ಯೆನೂ ಬೇಡ, ಸೈತಾನನ ವಂಚನೆ ಅಂತೂ ಬೇಡವೇ ಬೇಡ ಅಲ್ವಾ. ಈ ದಾರಿಯಲ್ಲಿ ಹೋದ್ರೆ ಯಾವ ಸೈತಾನ ಬರ್ತಾನೋ ಗೊತ್ತಿಲ್ಲ, ಅಂಗಾಸಿ ಹೋಗ್ಬಿಡ್ತೇನೆ. ಹಲ್ಲೆಲೂಯ. ಅದೆಲ್ಲ ಹೇಡಿಗಳ ಕೆಲಸ. ದೇವರ ಅನ್ಯೋನ್ಯತೆಯಲ್ಲಿರುವ ಪ್ರತಿಯೊಬ್ಬನ ಕೆಲಸ ಏನ್ ಗೊತ್ತಾ, ಧೈರ್ಯವಾಗಿರ್ತಾನೆ. ಯೇಸು ಬಂದ್ರು, 40 ದಿವಸ ಉಪವಾಸ, ಸೈತಾನ ಬಂದ, ಒಂದೊಂದು ಶೋಧನೆಯನ್ನು ನೋಡಿ, ಕೊನೆಯಲ್ಲಿ ಇಲ್ಲಿಂದ ಕೆಳಗಡೆ ಧುಮ್ಕು ಅಂದ, ಕಲ್ಲು ಕೊಡ್ತೀನಿ, ರೊಟ್ಟಿ ಮಾಡಿ ತಿನ್ನು ಅಂದ. ಆಮೇಲೆ ನನ್ಗೆ ಅಡ್ಡ ಬಿದ್ದು, ಹೋಗ ಆ ಕಡೆ. ಈಗ ನಾನು ನೀವು ಸೈತಾನ ನೋಡಿ ಹೆಂಗ್ ಹೇಳ್ಬೇಕು ಗೊತ್ತಾ, ಹೋಗ, ಗೆಟ್ ಔಟ್. ನಾವು ಕೆಲವೊಂದು ಪ್ರಾರ್ಥನೆಯಲ್ಲಿ ಇರೋರು ಕೂಡ ಏನ್ ಮಾಡ್ತಾನೋ ಗೊತ್ತಿಲ್ಲ, ಏನ್ ಮಾಡ್ತಾನೋ, ಏಸು ನಾಮದಲ್ಲಿ ಧೈರ್ಯ. ಒಳಗಡೆ ಬಂಡವಾಳ ಇಲ್ಲ, ಒಳಗಡೆ ಬಂಡವಾಳ ಇಲ್ಲ. ಕೆಲವ್ರು ನೋಡಿದ್ದೀನಿ ನಾವು ಪ್ರಾರ್ಥನೆ ಮಾಡುವಾಗ ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಬೇಕಾದ್ರೆ ಹೇಳ್ತೀನಿ, ಹೇಳಿದ್ದೀನಿ ಇಲ್ಲ ಗೊತ್ತಿಲ್ಲ, ಹೇಳ್ತೇನೆ. ಸಿರ್ಸಿಯಿಂದ ಯಲ್ಲಾಪುರ ಅಂತ ಆ ಕಡೆ ಒಂದು ಭಾಗ, ನಾನು ಸುಜ್ಜು ಬ್ರದರು, ಪ್ರವೀಣು ಮತ್ತೆ ಯಾರೆಲ್ಲ ಸುಮಾರು ಒಂದು ಸ್ಕಾರ್ಪಿಯೋ ಇತ್ತು ಆಗ, ಆ ಟೈಮಲ್ಲಿ ಹೋಗಿದ್ವಿ. ನಾವು ಹೋದಾಗ ಒಂದು ಮನೆಯಲ್ಲಿ ಒಂದು ಸಹೋದರಿ, ಓಕೆ. ಸೊ ಎಷ್ಟು ಆರಾಧನೆ ಮಾಡ್ತಾ ಇದ್ದೀವಿ, ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ನನಗೆ ಒಳಗಡೆಯಿಂದ ಪವಿತ್ರಾತ್ಮರ ಪ್ರೇರಣೆ ಹೇಳ್ತಿದ್ದಾರೆ, ಸ್ಟಾಪ್ ಮಾಡಿ ಅಂತ. ಬಟ್ ಇವರೆಲ್ಲರ ಮುಂದೆ ಏನು ಹೇಳಕ್ ಆಗ್ತಾ ಇಲ್ಲ. ಏನೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಒಂದು ಆಲೋಚನೆ ಕೊಟ್ರು, ಆ ಕಡೆ ಈ ಕಡೆ ನೋಡು ಅಂತ. ಈ ಕಡೆ ನೋಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಾನು ದಿವ್ಯ ಓದ್ವಿ ಅಂತ ಇಟ್ಕೊಳ್ಳೋಣ.
ಈಗ ಜೊತೆಯಲ್ಲಿ ಗ್ಲೆನ್ ಇದ್ದಾರೆ, ಸೌಮ್ಯ ಇದ್ದಾರೆ, ದೀಪಾ ಇದ್ದಾರೆ, ಜೋಸಫಣ್ಣ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ನಾನು ದಿವ್ಯ ಪ್ರಾರ್ಥನೆ ಮಾಡುವಾಗ ಇವ್ರು 4 ಜನ ಏನ್ ಮಾಡಿದ್ದಾರೆ? ಆಕ್ಚುಲಿ ಪ್ರಾರ್ಥಿಸ್ತಾರಲ್ವಾ? ಅದು ಮನಸ್ಸಾಗತ್ತೆ. ಓಕೆನಾ? ಈಗ ನಾವಿಬ್ರು ಪ್ರಾರ್ಥಿಸ್ತಾ ಇದ್ದೀವಿ, ನಾನು ಶಿಜು ಬ್ರದರ್ ಪ್ರಾರ್ಥಿಸ್ತಾ ಇದ್ದೆ, ಅವರು ಹೆಂಗ್ ಬಿಟ್ಟು ಹೋಗ್ತಾ ಇದೆ? ಕೆಲಸ ಆಗತ್ತಾ? ಆಗಲ್ಲ, ಆಗಲ್ಲ. ಅವಿಶ್ವಾಸದ ಮುಂದೆ ದೇವ್ರ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನೀವು 6ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ ಓದ್ ನೋಡಿ. ಸ್ವಂತ ಊರಿಗೆ ಹೋದ್ರು, ಅವರ ಅವಿಶ್ವಾಸವನ್ನ ಕಂಡು ಯಾವ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ ಅಲ್ಲ, ಮಾಡಕ್ ಆಗ್ಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಮಾಡಕ್ ಆಗ್ಲಿಲ್ಲ. ಅವಿಶ್ವಾಸದಲ್ಲಿ ದೇವರು ಚಲಿಸೋದಿಲ್ಲ, ಅವಿಶ್ವಾಸದಲ್ಲಿ ಕಾರ್ಯ ಮಾಡೋದಿಲ್ಲ. ಕೊನೆಗೆ 1.5 ಗಂಟೆ 2 ಗಂಟೆ ಹೋಯ್ತು ಟೈಮ್ ಎಲ್ಲ. ನನಗೆ ಗಾಡಿ ಓಡಿಸ್ತಾ ಇದ್ದೀನಿ, ನನಗೆ ದೇವ್ರಿಗೆ ಸ್ತೋತ್ರ ಧೈರ್ಯ ಕೊಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿ ಪ್ರವೀಣ್ ಕೂತ್ಕೊಂಡಿದ್ದಾನೆ, ಶಿಜು ಬ್ರದರ್ ಹಿಂದೆ ಕೂತ್ಕೊಂಡಿದ್ದಾರೆ, ಹಿಂದೆ ಕೂರಿಸ್ಕೊಂಡಿದ್ದಾರೆ ಆ ಹುಡುಗಿನ. ಅವ್ರ ಗಂಡನೋ ಯಾರು ಗೊತ್ತಿಲ್ಲ ನನ್ಗೆ ಸರಿಯಾಗಿ, ಒಟ್ಟು ಅವ್ರ ಕಡೆಯವರು. ಒಂದ್ಸಾರಿ ಹಿಂಗ್ ಬರ್ತಾಳೆ, ಕಣ್ಣೆಲ್ಲ ಆಚೆ, ಕೈಯೆಲ್ಲ ಹಿಂಗ್ ತಗೊಂಡ್ಬರ್ತಾಳೆ. ಪ್ರವೀಣ್ ಕುತ್ಕೊಂಡಿದ್ದಾನೆ, ನನ್ನ ನೋಡ್ಕೊಂಡು ಹಿಂಗೆ ಕೂತಿದೆ. ಹಿಂದೆ ಮುಂದೆ ಕುತ್ಕೊಂಡಿರೋದು, ಹಿಂದೆ ಕುತ್ತಿಗೆ ಕೈ ಹಾಕ್ಬಿಟ್ರೆ ಹಿಂಗೆ ಕೂತಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀವು ಹೆಂಗಂತ ತಗೊಳ್ಳಿ. ಕೊನೆಗೆ ಫ್ರಾನ್ಸಿಸ್ ಬ್ರದರ್ ಅಂತ ಅವ್ರ ಮನೆಗೆ ಅವಲ್ಲೇ ಉಳ್ಕೊಂಡಿದ್ವಿ. ಅವ್ರ ಮನೆಗೆ ಹೋಗಿ ಒಂದು ರೂಮ್ಗೆ ಹೋಗಿ 3 ನಿಮಿಷ ಪ್ರಾರ್ಥನೆ, ದೆವ್ವ ಬಿಟ್ಟೋಯ್ತು, ಆಕೆ ಫ್ರೀ ಆದ್ಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ ನಿಮ್ಗೆ? ಸೊ ಇಲ್ಲಿ ನಾವು ಸುಮಾರು ಜನ ಈ ಕಂಡೀಷನ್ ಅಲ್ಲಿ ಇದ್ದೀವಿ. ಸುಮ್ಮನೆ ಒಳಗಡೆ ಬಂಡವಾಳ ಇರೋದಿಲ್ಲ, ಕನ್ವಿಕ್ಷನ್ ಇರೋದಿಲ್ಲ, ಹೊರಗಡೆ ವಾಕ್ಯ ಮಾತ್ರ. ನನ್ನ ಶರೀರ ದೇವರಾಲಯ, ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ, ನನ್ನ ಶರೀರ ದೇವರಾಲಯ, ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ. ಒಂದು ಸಮಸ್ಯೆ ಬಂತಂದ್ರೆ ಅದು ಕೆಲ್ಸಕ್ಕೆ ಬರೋದಿಲ್ಲ. ಅಂತ ಡಮ್ಮಿ ಪೀಸ್ಗಳು ನಾನು ನೀವು ಆಗ್ಬಾರ್ದು. ನಾವ್ ಹೆಂಗ್ ನಿಂತ್ಕೋಬೇಕಂದ್ರೆ, ನನ್ನೇಸು ನನ್ನ ಒಳಗಡೆ ಇದ್ದಾರೆ, ಪ್ರೈಸ್ ದಿ ಲಾರ್ಡ್, ನನ್ನೊಂದಿಗೆ ಇದ್ದಾರೆ. ಸೊ ಅದು ಎಷ್ಟು ನೀವು ಆಳವಾಗಿ ತಗೋಬೇಕು ಅಂದ್ರೆ, ಯಾಕಂದ್ರೆ ಅವ್ರು ಕಾಣಿಸೋದಿಲ್ಲ, ಆದ್ರೆ ಇದ್ದಾರೆ, ಅನುಭವದಲ್ಲಿ ಇದ್ದಾರೆ. ಅನುಭವಿಸ್ಲಿಕ್ಕಾಗತ್ತೆ. ಅನುಭವಿಸಿದವ್ರು ಎಷ್ಟೋ ಮಂದಿ ಇದ್ದಾರೆ. ಅನುಭವಿಸಿದವರೇ ನಿಮಗೆ ಹಂಚೋದು ಕೂಡ ಕೆಲವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಯಾವ ರೀತಿ ನೀವು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಇರ್ತೀರೋ ಅಷ್ಟು ನೀವು ಬಲವಾಗಿರ್ತೀರ ಪ್ರಿಯರೇ. ನೀವು ಕುಂದಿ ಹೋಗೋದಿಲ್ಲ. ಯೇಸು ಕ್ರಿಸ್ತರು ನಿಮ್ಮನ್ನ ಕುಂದಿ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಅವ್ರಿಗೆ ಆಸೆ ಏನ್ ಗೊತ್ತಾ? ಅವ್ರ ಆಸೆ ಏನ್ ಗೊತ್ತಾ? ನಾನ್ ಹೇಗೆ ಲೋಕವನ್ನ ಜಯಿಸಿದ್ನೋ ಹಾಗೆ ಈ ನನ್ನ ಮಗಳು, ಈ ನನ್ನ ಮಗ ಲೋಕವನ್ನ ನಂತರನೇ ಜಯಿಸಬೇಕು ಅಂತ ಅವ್ರಿಗೆ ಆಸೆ. ಹಲ್ಲೆಲೂಯಾ. ಅವ್ರು ಯಾವತ್ತೂ ಕೂಡ ನೀವು ಅವ್ರನ್ನ ಓವರ್ಟೇಕ್ ಮಾಡ್ಬಿಡ್ತೀರೇನೋ ಅದಲ್ಲ. ನೀವು ಅವ್ರ ಆಸೆ ಏನ್ ಗೊತ್ತಾ? ಈ ಲೋಕದ ಮಾಸ್ಟರ್ಗಳ ಆಸೆ ಏನ್ ಗೊತ್ತಾ? ನನ್ನಷ್ಟು ಬರ್ಬೇಕಷ್ಟೇ, ನನಗಿಂತ ಮೇಲೆ ಹೋಗ್ಬಾರ್ದು. ಆದ್ರೆ ಯೇಸು ಆಸೆ ಏನ್ ಗೊತ್ತಾ? ನನಗಿಂತ ಹೆಚ್ಚಾಗಿ ನೀವು ಮಾಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಮಾಸ್ಟರ್ ನೋಡಿ ನಮ್ಮ ಮಾಸ್ಟರ್. ಹಲ್ಲೆಲೂಯಾ. ಈ ತರ ಮಾಸ್ಟರ್ ಎಲ್ಲೂ ಸಿಗಲ್ಲ ರೀ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ ಪ್ರಶಾಂತ್? ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಾವು ಕೊನೆಯ ತನಕ ಸ್ಥಿರವಾಗಿ ಇರಬೇಕಾದ್ರೆ ಒಂದೇ ಕೆಲಸ ಮಾಡಿ, ಯೇಸುವಿನ ಅನ್ಯೋನ್ಯತೆಯಲ್ಲಿರಿ. ಯೇಸುವಿನ ಅನ್ಯೋನ್ಯತೆಯಲ್ಲಿ ಇರ್ಲಿಕ್ಕೆ ಒಂದೇ ಒಂದು ಮಾರ್ಗ, ಬೈಬಲ್. ಅದಕ್ಕೆ ಟೈಮ್ ಕೊಡ್ಲೇಬೇಕು. ನೀವು ಟೈಮ್ ಇಲ್ಲ ಅಂತ ಹೇಳ್ಬೇಡಿ. ಎದ್ದೊಳ್ರಿ 4 ಗಂಟೆಗೆ, 4:15 ಎದ್ದೊಳ್ರಿ. ಊಟಿಗೆ ಹೋಗ್ಬೇಕಂತ ಗಂಡ ಹೇಳಿದಾಗ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ನೀವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೌದಾ ಇಲ್ಲ? ಬೆಳಂಗಣಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಬಿಟ್ರೆ ಒಂದು ವಾರದಿಂದನೇ ಕನಸು ಕಾಣಕ್ ಶುರು ಮಾಡಿಬಿಡ್ತೀರಾ. ಹೋಗಿ 3/4 ಗಂಟೆ ಮಾಸು, ಹೌದಾ ಇಲ್ಲ? ಹೆಚ್ಚಂದ್ರೆ ಒಂದು ಅರ್ಧ ಗಂಟೆ ಚಾಪಲ್ಲು. ಆಮೇಲೆ ಇನ್ನು 3 ದಿವಸ ಕೂಡ ಎಲ್ಲೇ ಬೀಚು, ಫಿಶು, ಇಷ್ಟೇ. ಎಣ್ಣೆ ಬೇಡ ಬಿಡಿ, ಬೇಜಾರಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಅದು ವೇಸ್ಟ್ ಬೇಡ. ದೇವ್ರು ಕೊಟ್ಟ ದಿನಗಳನ್ನ, ದೇವ್ರು ಕೊಟ್ಟ ಜೀವಿತವನ್ನ ಪ್ರಾಣಿಗಳಾಗಿ ನಾವು ಜೀವಿಸಿ ಸತ್ತೋಗೋದು ಬೇಡ. ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನಂತೆ ಜೀವಿಸೋಣ ಪ್ರಿಯರೇ. ಅದಕ್ಕೆ ನಮ್ಮನ್ನ ಕರೆದಿದ್ದಾರೆ. ದೇವರು ವಾಗ್ದಾನ ಮಾಡಿದ ಮೇಲೆ ಅವ್ರು ಮಾಡ್ತಾರೆ. ಕೊನೆಯ ತನಕ ಸ್ಥಿರವಾಗಿ
ನಾನು ನಿನಗೆ ಶಕ್ತಿ ಕೊಡ್ತೇನೆ. ಆ ಶಕ್ತಿ ಬೇರೆ ಏನೂ ಅಲ್ಲ, ದೇವರ ವಾಕ್ಯ. ಯೇಸು ಅವರ ಅನ್ಯೋನ್ಯತೆಯಲ್ಲಿ ನೀನು ಜೀವಿಸುವಾಗ ಅವರ ಬರೋಣದ ದಿನದಂದು ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ನಾವು ಅವರ ಮುಂದೆ ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಆವಾಗ ನನ್ನನ್ನು ಕರೆದ ಯೇಸು, ನನ್ನ ಕರೆದಂತ ಯೇಸು ಏನು ಹೇಳ್ತಾರೆ ಗೊತ್ತಾ? ನನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ನೀನು ನಿನ್ನ ಜೀವಿತವನ್ನು ನನಗಾಗಿ ಇಟ್ಕೊಂಡು. ಎಂಗೇಜ್ಮೆಂಟ್ ಆಗಿದೆ, ಇಲ್ಲಿ ಆಗಿದೆಯಾ ಇಲ್ವೋ? ಉಂಗ್ರ ಹಾಕಿದ್ದೀರಾ? ಎಲ್ಲಿದೆ ಉಂಗ್ರ? ಆ ಉಂಗ್ರ ಅಲ್ಲ, ಪ್ರೈಸ್ ದಿ ಲಾರ್ಡ್. ಇಲ್ಲಿದೆ ಉಂಗ್ರ. ಹಲ್ಲೆಲೂಯಾ. ಅನಿತಾ ಗೊತ್ತಾಯ್ತಾ? ಬೇಜಾರು ಮಾಡ್ಕೋಬೇಡ್ರಪ್ಪ. ಪ್ರೈಸ್ ದಿ ಲಾರ್ಡ್. ಉಂಗ್ರ ಎಲ್ಲಿದೆ? ಇದಲ್ಲ ಉಂಗ್ರ. ಉಂಗ್ರ ಪವಿತ್ರ ಆತ್ಮನ ಮುದ್ರೆ, ಅದು ಉಂಗ್ರ. ಹಲ್ಲೆಲೂಯಾ. ಅದು ಉಂಗ್ರ. ಎಂಗೇಜ್ಮೆಂಟ್ ಆಗಿದೆ ಈಗ. ಈ ಎಂಗೇಜ್ಮೆಂಟ್ ಆದ ನನ್ನನ್ನ ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ. ಎಲ್ಲಿ? ಪರಲೋಕ ರಾಜ್ಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ್ಗ ರಾಜ್ಯದಲ್ಲಿ ನನಗೂ ನನ್ನ ಯೇಸುಗೂ ಮದುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜ ಬರುವನು, ಸಿದ್ಧರಾಗುವ. ಯೇಸು ಬರುವನು, ಎದುರುಗೊಳ್ಳುವ. ರಾಜ ಬರುವನು, ಸಿದ್ಧರಾಗುವ. ಯೇಸು ಬರುವನು, ಎದುರುಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಳ್ಳಗಳು ಅಂದ್ರೆ ನಮ್ಮ ಬಲಹೀನತೆಗಳು, ನಮ್ಮ ಕೊರತೆಗಳು. ಆತನೊಂದಿಗೆ ಜೀವಿಸ್ಲಿಕ್ಕೆ, ಆತನೊಂದಿಗೆ ಪ್ರಯಾಣ ಮಾಡಲಿಕ್ಕೆ, ಆತನ ಸತ್ಸಂಬಂಧದಲ್ಲಿ ಬದುಕಲಿಕ್ಕೆ ಯಾವುದೆಲ್ಲ ಕೊರತೆಗಳಿದೆಯೋ ಅದೆಲ್ಲವನ್ನು ಯೇಸು ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ನಾಶಪಡಿಸಿ ನಾವು ಸಮತಟ್ಟು ಮಾಡ್ಕೋಬೇಕೀಗ. ಅವರು ಮಾಡಿದ್ರು. ಯಾವಾಗ? ಯೇಸು ಬರುವಾಗ ಸ್ನಾನಿಕಯವನ್ನ ಮಾಡಿದ್ರು. ಈಗ ದೇವರ ವಾಕ್ಯದ ಮುಖಾಂತರ ನನ್ನ ಜೀವಿತದಲ್ಲಿರುವ ಅಂಕು ಡೊಂಕುಗಳನ್ನ ನಾನೇ ಸರಿ ಮಾಡ್ಕೋಬೇಕು. ಹಲ್ಲೆಲೂಯಾ. ನಾನು ಸರಿ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಮಧುವಣಿಗನನ್ನ ಭೇಟಿ ಆಗ್ಬೇಕಲ್ಲ, ನನ್ನ ಮಧುವಣಿಗನನ್ನ ನಾನು ಒಂದಾಗಿ ಸೇರ್ಕೋಬೇಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಕೆಲವರೆಲ್ಲ ಹೇಳಿರೋದು ಕೇಳಿಸ್ಕೊತೀನಿ ನಾನು. ನನ್ನ ಅಪ್ಪ ಒಂದು ಹಗ್ ಮಾಡಿಬಿಟ್ರೆ, ನನ್ನಮ್ಮ ಒಂದು ಹಗ್ ಮಾಡಿಬಿಟ್ರೆ ನನಗಿರೋದೆಲ್ಲ ಮರ್ತೋಗ್ಬಿಡ್ತೀನಿ ಅಂತ. ಹೌದಾ? ಹೌದಾ? ಇನ್ನ ಪರಲೋಕ ರಾಜ್ಯದಲ್ಲಿ ಆತನೊಂದಿಗೆ ಮದುವೆ. ಇಮ್ಯಾಜಿನ್ ಮಾಡಿ ಪ್ರಿಯರೇ. ಈಗಲೇ ಹೋಗಿ ಪ್ರಿಯರೇ ಮೇಲೆ. ಹಲ್ಲೆಲೂಯಾ. ಒಂದು ಇಮ್ಯಾಜಿನ್ ಮಾಡಿ. ಲೀನಕ್ಕನ ಮದುವೆ ಏನೂ ಇಲ್ಲ ಅದ್ರ ಮುಂದೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಸತ್ಯ ಏನ್ ಗೊತ್ತಾ? ಆ ರೀತಿನೇ ಇರ್ಲಿಕ್ಕೆ ನಮ್ಮೆಲ್ಲರನ್ನ ಕರೆದಿರೋ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದರಿಂದ ಸಮಯ ಕೊಡ್ಲೇಬೇಕು ನಾವು. ಸಮಯ ಇಲ್ಲ ಅಂತ ಹೇಳ್ಬಾರ್ದು ನಾವು. ಸಮಯ ಕೊಡ್ಲೇಬೇಕು, ಸಮಯ ಮಾಡ್ಕೋಬೇಕು. ಒಂದು ನೋಡಿ, ನಾವೆಲ್ಲೂ ಕೂಡ ಪ್ರತಿ ಬೋಧನೆಯಲ್ಲೂ ಕೂಡ ಈಗ 15, 16, 17, 18 ಮುಲ್ಕಿಯಲ್ಲಿದೆ. ನಾವು ಪ್ರೋಗ್ರಾಮನ್ನು ಹೈಲೈಟ್ ಮಾಡ್ತಾ ಇರೋದಲ್ಲ, ಅಥವಾ ನಮ್ಮ ಟೀಮಿಗೆ ನೀವೆಲ್ಲ ಬಂದು ಸೇರ್ಕೊಳ್ಳಿ ಅಂತ ಅಲ್ಲ. ಒಂದೇ ಉದ್ದೇಶ, ನಾವು ಅನುಭವಿಸುವ ಯೇಸುವನ್ನ ನೀವು ಅನುಭವಿಸಿ. ಪ್ರೈಸ್ ದಿ ಲಾರ್ಡ್. ಬೇರೆ 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 ನನ್ಗೆ ಇನ್ನೇನು ಬೇಡ ನಮಗೆ. ಹಲ್ಲೆಲೂಯಾ. ಬೇರೆ ಏನು ಬೇಡ. ನಾವು ಅನುಭವಿಸಿ ಆನಂದವಾಗಿದ್ದೀವಿ. ಎಷ್ಟು ಸಾಧ್ಯನೋ ಅಷ್ಟು ಆನಂದವಾಗಿದ್ದೀವಿ. ಪೂರ್ತಿ ಅಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಆನಂದವಾಗಿದ್ದೀವಿ. ಕೊರತೆಗಳಿದೆ. ಅದೇ ರೀತಿಯಲ್ಲಿ ನಿಮಗೂ ನಾವು ಅನುಭವಿಸ್ತಾ ಇದ್ದೀವಿ. ಬನ್ನಿ ಅಂತ ಕರಿತಾ ಇದ್ದೀವಿ. ನೀವು ಬನ್ನಿ, ಎಂಜಾಯ್ ಮಾಡಿ ನಿಮ್ಮ ಕ್ರಿಸ್ತಿಯ ಜೀವಿತವನ್ನ. ಪ್ರೈಸ್ ದಿ ಲಾರ್ಡ್. ಎಂಜಾಯ್ ಮಾಡಿ ಪ್ರಿಯರೇ ನಿಮ್ಮ ಕ್ರಿಸ್ತಿಯ ಜೀವಿತವನ್ನ. ಆ ಒಂದು ಮಾರ್ಗಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಆ ಅನ್ಯೋನ್ಯತೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕು ನಾನು. ಪ್ರೈಸ್ ದಿ ಲಾರ್ಡ್. ಈಗ ಅನ್ಯೋನ್ಯತೆ, ಪ್ರಿಯ ಸಹೋದರ ಸಹೋದರಿ, 24 ಗಂಟೆ ಅನ್ಯೋನ್ಯತೆಯಲ್ಲಿ ಇರ್ಲಿಕ್ಕಾಗತ್ತಾ? ಇಲ್ಲ ಆಗತ್ತೆ ಅಂತೆ ಅನಿತಾ ಬಸವಣ್ಣ? ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಏನಾದರೂ ಒಂದು ಸ್ವಲ್ಪ ಹೇಳ್ತೀರಾ ಆಗತ್ತೆ ಅಂತ ಹೇಳ್ದವರಿಂದ? ಬಸವಣ್ಣ ಹೆಂಗೆ ಆಗತ್ತೆ? ಬೇಜಾರಿಲ್ಲ ಅಂದ್ರೆ ನಿಂತ್ಕೊಂಡು ಹೇಳ್ಬೋದು. ಕಷ್ಟ ಇದೆ, ಓಕೆ. ಹೇಗೆ? ಏನಾದರೂ ಐಡಿಯಾ ಇದೆ ಜೋಸಬಣ್ಣ ತಲೆಯಲ್ಲೇ? ಆಗುತ್ತಾ? ಓಕೆ, ವೆರಿ ಗುಡ್. ಆಗುತ್ತಲ್ಲ? ಓಕೆ, ಪ್ರೈಸ್ ದಿ ಲಾರ್ಡ್. ಸೊ ಹೇಗೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳಿ. ಟೈಮ್ ಆಗೋಯ್ತು, ನೋಡೋಣ ಒಂದು ಸ್ವಲ್ಪ, ಒಂದು 5 ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ 19 ವರ್ಷ ಲೀನಕ್ಕನ್ಗೆ, ಜೋಸೆಫರಿಗೆ 23 ವರ್ಷ. ಅದೇ ವಯಸ್ಸಲ್ಲಾದ್ರೇನೋ ಗೊತ್ತಿಲ್ಲ ನನಗೆ. ಓಕೆ, ಇವ್ರ ಅಪ್ಪ ಅಮ್ಮ ಏನು ಮಾಡಿದ್ರು? ನಿಶ್ಚಯಿಸಿದ್ರು,
ಈಗ ಅವರವರೇ ನಿಶ್ಚಯಿಸ್ಕೊಬಿಡ್ತಾರೆ, ಅವ್ರದ್ದು ಬೇಡ ನಮಗೆ. ಓಕೆನಾ? ಓಕೆ, ರಿಚರ್ಡ್ ಅಣ್ಣ ಇದ್ದಿದ್ರೆ ನಿಮ್ಮ ಹೆಸರು ಹೇಳ್ತಿದ್ದೆ. ಇಲ್ಲ, ನಾನೇನು ಮಾಡಲಿ. ಅಲ್ಲೆಲೂಯ, ಅಲ್ಲೆಲೂಯ. ಸರಿ ಪ್ರಶಾಂತ್, ನಿಮ್ಗೂ ಓಕೆ. ಯಾರೆಲ್ಲ ಗಂಡ ಹೆಂಡತಿ ಬಂದಿದ್ದೀರೋ ನಿಮಗೆ. ಈಗ ನಿಮ್ಮಿಬ್ಬರಿಗೂ ನಿಮ್ಮ ಕುಟುಂಬಸ್ಥರು, ಜೋಸೆಫ್ ಮತ್ತು ಲೀನಾ, ನಿಮ್ಮಿಬ್ಬರಿಗೂ ಕುಟುಂಬಸ್ಥರು ಫಿಕ್ಸ್ ಮಾಡಿದ್ರು, ಎಂಗೇಜ್ಮೆಂಟು ಮಾಡಿದ್ರು. ಮದುವೆ ಇನ್ನೊಂದು ತಿಂಗಳೋ 2 ತಿಂಗಳೋ ಇದೆ. ಪ್ರೈಸ್ ದ ಲಾರ್ಡ್. 3 ತಿಂಗಳು. ಓಕೆನಾ? ಓಕೆ, 3 ತಿಂಗಳಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈಗ ಜೋಸೆಫ್ ಅಣ್ಣ ಎಂಗೇಜ್ಮೆಂಟ್ ಆದ ಮೇಲೆ ಅವ್ರು ಏನೇ ಕೆಲಸ ಮಾಡ್ತಾ ಇದ್ರು, ಅವರ ಯೋಚನೆ ಯಾವ ದಿನಕ್ಕಾಗಿ ನೆನೆಸ್ಕೊಳ್ತಾ ಇರ್ತದೆ? ನಿಜನಾ ಸುಳ್ಳ ಜೋಸೆಫ್ ಅಣ್ಣ? ನಿಮ್ಗೆ ಅಲ್ವಾ? ಸುಮ್ಮನೆ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು, ಅದು ನಾಟಕ ಅದು. ಆದರೆ ಕೆಲವರಿಗೆ ಮನಸ್ಸಲ್ಲಿ ಇಷ್ಟನೇ ಇರಲ್ಲ ಹುಡುಗನ್ ಕಂಡ್ರೆ, ಅಂಥವ್ರು ಇರ್ಬೋದು, ನನ್ಗೆ ಗೊತ್ತಿಲ್ಲ. ಇಷ್ಟ ಇರುವ ಇಬ್ಬರು ಗಂಡು ಹೆಣ್ಣು ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟ ಇಲ್ಲದೆ ಕೆಲವರೆಲ್ಲ ಬಹಳ ಮೋಸವಾಗಿದ್ದಾರೆ. ಕೆಲವು ಮದುವೆ, ನಾನು ಮೊನ್ನೆ ಡೆಂಕಣಿಕೊಟ್ಟೆಯಲ್ಲಿ ಹೇಳಿದೆ, ಮದುವೆ ಚರ್ಚಲ್ಲಿ ಫಾದರ್ ಕೇಳ್ತಾರಲ್ವಾ, ನಿನ್ನ ಸ್ವಂತ ಇಷ್ಟದಿಂದ ಬಂದಿದ್ದೀಯಾ ಅಂತ. ಒಂದು ಹುಡುಗಿ ಇಲ್ಲ ಅಂತ ಹೋಗಿದ್ದನ್ನ, ನಿಮಗೆ ಪೇಪರಲ್ಲೆಲ್ಲ ಬಂದಿತ್ತದು, ದೊಡ್ಡ ವಿಷಯ ಆಗಿತ್ತು. ಮೈಸೂರಲ್ಲಿ ಕೂಡ ಒಂದಾಗಿತ್ತು, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ. ಓಕೆ, ಬೇಡ ಬಿಡಿ. ಸೊ ಓಕೆ ಓಕೆ, ಪ್ರೈಸ್ ದ ಲಾರ್ಡ್. ಓಕೆ, ಸೊ ಈ ಮಟ್ಟದಲ್ಲಿದೆ. ಅಂಥದ್ದು ನಾನು ಮಾತಾಡ್ತಾ ಇಲ್ಲ. ಈಗ ಜೋಸೆಫ್ ಅಣ್ಣಂಗೆ ಇಷ್ಟ, ಲೀನಕ್ಕನಿಗೆ ಇಷ್ಟ. ಇಬ್ಬರು ಏನು ಮಾಡಿದ್ರು, ಒಪ್ಪಿಗೆ ಕೊಟ್ಟರು. ಇಬ್ಬರಿಗೂ ಇಷ್ಟ ಆಗಿ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಆ ದಿನ ಫಿಕ್ಸ್ ಆಗಿದೆ. 3 ತಿಂಗಳಾದ್ಮೇಲೆ ಒಂದು ದಿನ ಫಿಕ್ಸ್ ಆಗಿದೆ. ಆ ದಿನವನ್ನ ಯಾವ ರೀತಿ ಎಲ್ಲ ನೀವು ನೆನೆಸ್ಕೊಳ್ತೀರಾ ಅಂದರೆ, ಪ್ರತಿ ಕೆಲಸ ಮಾಡುವಾಗ, ಪರ್ಚೇಸ್ಗೆ ಹೋಗುವಾಗ, ಆ ಬಟ್ಟೆ ತಗೊಳ್ಳುವಾಗ, ಒಂದೊಂದು ತಯಾರಿ ಮಾಡುವಾಗ ಪೂರ್ತಿ ಆ ಮದುವೆ ದಿನದ್ದೇ ನಿಮಗೆ ಆಲೋಚನೆ ಇರ್ತದೆ. ಆ ಮದುವೆ ದಿನನ ಮರೆಯೋದೇ ಇಲ್ಲ ನೀವು, ಅಲ್ವಾ? ಪ್ರಿಯ ಸಹೋದರ ಸಹೋದರಿ, ಅದೇ ರೀತಿ ನಾನು ಶಾರ್ಟಾಗಿ ಮುಗಿಸ್ತೀನಿ, ಟೈಮ್ ಇಲ್ಲ. ಅದೇ ರೀತಿ ದೇವ ಸೇವಕರನ್ನು ಕೂಡ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು ಬೆಳಗ್ಗೆ ಎಲ್ಲ 1 ಗಂಟೆ 1.5 ಗಂಟೆ ಬೋಧನೆ ಮಾಡಿ, ಓಕೆನಾ, ದಿನ ಎಲ್ಲ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಯಾಸ ಆಗಿ ಮಲ್ಕೊಳ್ತಾರೆ, ಅಲ್ವಾ? ಅಂಥವ್ರ ಜೊತೆ ನಾನು ಮಲಗಿದ್ದೀನಿ. ಸೊ ಮಲಗಿ, ಆರಂಭದ ದಿನಗಳಲ್ಲಿ ನಾನು ಹೇಳ್ತಾ ಇರೋದು, ಮಲಗಿದ ಮೇಲೆ, ಸೊ ನಮಗೆ ಗೊತ್ತಲ್ವ, ಆರಂಭದ ದಿನಗಳಲ್ಲಿ ಹಿಂಗೂ ಇರ್ತೀವಿ 50-50 ಇರ್ತೀವಿ. ಆಗ ಅವರು ಆ ಕಡೆಯಿಂದ ಈ ಕಡೆ ತಿರುಗ್ತಾರ, ಮಲಗಿದಾಗ ತಿರುಗ್ತಾರ, ಆ ಕಡೆ ಈ ಕಡೆ ತಿರುಗುವಾಗಲೂ ಕೂಡ ಯೇಸಪ್ಪ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಈ ತನನೇ ಇರ್ತದೆ ಏನಾದರೂ. ಪ್ರಿಯರೇ, ಅಂಥವ್ರನ್ನ ನಾನು ಕೇಳಿದ್ದೀನು ಕೂಡ, ಏನು ರಾತ್ರಿ ನಿದ್ದೆ ಬಂದಿಲ್ವಾ ನಿಮಗೆ? ಯಾಕೆ ಯೇಸುವೆ ಯೇಸುವೆ ಅಂತ ಇದ್ರಿ? ಏನಾದರೂ ಮೈಕೈ ನೋವಾ, ಪೇಯ್ನಾ? ರಾತ್ರಿ ನಾನು 9:30ಗೆ ಮಲಗಿದವನು, ಬೆಳಗ್ಗೆ 5 ಗಂಟೆಗೆ ನನಗೆ ನೆನಪಾಗಿದ್ದು. ಅಂದರೆ ಅವರ ಬಾಡಿ ಆ ಕಡೆ ಈ ಕಡೆ ತಿರುಗ್ತಾ ಇದೆ. ಅವರ ಒಳಗಡೆ ಆಗ್ತಾ ಇರುವ ದೈವ ಸಾನ್ನಿಧ್ಯ ಅವರ ಬಾಯಿ ಮುಖಾಂತರ ಅವರಿಗೆ ಅರಿವಿಲ್ಲದೆ ಆ ಸಾನ್ನಿಧ್ಯವನ್ನು ಅನುಭವಿಸ್ತಾನೇ ಇದ್ದಾರೆ. ನಾನು ಪ್ರಿಯರೇ, ಇದರ ಅರ್ಥ ಏನು ಅಂದರೆ, ದಿನದ 24 ಗಂಟೆ ಅವರ ಫೆಲೋಶಿಪ್ ಅಲ್ಲಿ, ಅವರ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹೇಗೆ? ಅವರನ್ನ ಧ್ಯಾನಿಸೋದು, ಅವ್ರನ್ನೇ ನೆನೆಸ್ಕೊಳ್ಳೋದು. ಹುಡುಗನ್ನ ನೆನೆಸ್ಕೊಂಡು, ಹುಡುಗಿನ ನೆನೆಸ್ಕೊಂಡು ಒಂದೊಂದು ಕೆಲಸಗಳನ್ನ, ನೀವು ಬೈಕ್ ಓಡಿಸ್ತಾ ಇದ್ರು, ಯಾರು ನೆನಪು? ಲೀನಾ ನೆನಪು. ಇವರು ಪಾತ್ರೆ ತಿಕ್ತಾ ಇದ್ರು, ಜೋಸೆಫ್ ನೆನಪು. ಇದೇ ರೀತಿ ನೀವು ಪ್ರತಿಯೊಂದನ್ನು ಮಾಡುವಾಗ ನೀವು ಯಾರನ್ನ ನೆನೆಸ್ಕೋತೀರಾ? ಏನು? ಯಾರನ್ನ 20 ವರ್ಷಕ್ಕೆ ಹೋಗ್ಬೇಡಿ, ನೀವು ಇಲ್ಲೇ ಇರಿ ಈಗ. ಹಾಲೆಲೂಯ. ಅರ್ಥ ಆಗ್ತಿದ್ಯಾ? ನಿಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯವನ್ನ 1 ತಿಂಗಳು ಮಾಡಿ ನೋಡಿ, 1 ತಿಂಗಳು ಪ್ರಯತ್ನ ಪಟ್ಟು ನೋಡಿ. ಕಷ್ಟ ಇದೆ, ಸುಲಭ ಅಲ್ಲ. ಯಾಕಂದ್ರೆ ಯಾರಾದ್ರೂ ಈ ತರ ಡಿಸಿಷನ್ ತಗೊಳ್ತೀವಲ್ವಾ, ಈ ರೀತಿ ಯೇಸು ಕ್ರಿಸ್ತನೊಂದಿಗೆ ಈ ತಿಂಗಳು ಬೇರೆ ಯಾರಿಗೂ ಇಲ್ಲ, ಆ ರೀತಿ ನೀವು ಪ್ರಯತ್ನ ಪಡುವಾಗನೇ, ಈ ಫಾಸ್ಟಿಂಗ್ ಮಾಡುವಾಗ್ಲೇನೆ ಏನಾದರೂ ಒಂದು ರೋಗ ಬರೋದು. ಅಂದ್ರೆ ಯಾರಾದರೂ ಸ್ವೀಟ್ ತರ್ತಾರೆ, ನಮಗಿಷ್ಟವಾದದ್ದು ತರ್ತಾರೆ, ಅವತ್ತೇ ಬಿರಿಯಾನಿ ಮಾಡಿರ್ತಾರೆ. ಆ ರೀತಿ ನಮಗೆ ಯೇಸು ಕ್ರಿಸ್ತರೊಂದಿಗೆ ಇರಬೇಕು ಅಂತ ಅನಿಸಿದಾಗ, ಈ ರೀತಿ ತೀರ್ಮಾನಗಳನ್ನು ತಗೊಂಡಾಗ ಸೈತಾನ ಕ್ರಿಯೇಟ್ ಮಾಡ್ತಾನೆ ಕೆಲವೊಂದನ್ನ. ಆಗ ನಾವು ಇಲ್ಲಿ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕು, ಇಲ್ಲಿ ಗಟ್ಟಿಯಾಗಿರ್ಬೇಕು, ನಮ್ಮ ಈ ಸ್ಥಿರವಾಗಿರ್ಬೇಕು ನಮ್ಮ ಮೈಂಡ್. ಏನಂತ? ಇಲ್ಲ, ಈ ತಿಂಗಳು ಪೂರ್ತಿ ಏಸು 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 ಏಸು
ಅವರ ನೆನಪು, ಅವರನ್ನು ಆರಾಧನೆ ಮಾಡ್ಕೊಂಡು, ಅವ್ರನ್ನ ಸ್ತುತಿ ಮಾಡಿಕೊಂಡು ಏನೇ ಮಾಡ್ತಾ ಇದ್ರು ಕೂಡ ಅವ್ರ ಜೊತೆ ಇರ್ತೀನಿ ಅಂತ ತೀರ್ಮಾನ ಮಾಡಿ 1 ತಿಂಗಳು ಮಾಡಿ ನೋಡಿ ಪ್ರಿಯರೇ. ಈ 1 ತಿಂಗಳು ಮಾಡಿ ಮುಗಿಸುವಷ್ಟರಲ್ಲಿ ನಿಮಗೆ ನಿಮ್ಮ ಶರೀರದಲ್ಲಿರುವ ಎಲ್ಲ ಬೇಡವಾದವುಗಳನ್ನ ಪವಿತ್ರಾತ್ಮರು ತೆಗೆದುಹಾಕಿರ್ತಾರೆ. ನಿಮ್ಮ ಮುಂದಿನ ಒಂದೊಂದು ಹೆಜ್ಜೆಯು ಕೂಡ ಯೇಸುವಿನೊಂದಿಗೆ ನಡಿಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತರೊಂದಿಗೆ ನಡಿಲಿಕ್ಕೆ ನಿಮ್ಗಾಗತ್ತೆ, ಸಾಧ್ಯವಾಗತ್ತೆ. ಈ ಕಾರ್ಯ ನಿಮ್ಮ ಮುಖಾಂತರ ದೇವರು ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟೈಮ್ ಇಲ್ಲ, ಮತ್ತೆ ಮತ್ತೆ ಹೇಳ್ತೇನೆ, ಎಂತೆಂಥ ಬ್ಯುಸಿ ಇರುವಂತ ವ್ಯಕ್ತಿಗಳು ಕೂಡ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ದೇವರ ವಾಕ್ಯ ಯೇಸು ಅಂದಾಗ ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ ಅಂತವ್ರ ಜೊತೆ ನಾವಿದ್ದೀವಿ. ನಮ್ಗೆ ಗೊತ್ತಿದೆ ಯಾಕೆ ಅವರ ಜೀವನದಲ್ಲಿ ಅವರು ಶಾಂತಿಯಲ್ಲಿ, ಸಮಾಧಾನದಲ್ಲಿ, ಆನಂದದಲ್ಲಿ, ಯಾವುದೇ ಕಷ್ಟ ಸಂಕಟಗಳಿದ್ರೂ ಕೂಡ ಅದರ ಮಧ್ಯೆ ಎಂಜಾಯ್ ಮಾಡ್ತಾ ಬದುಕ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದು ಕಾರಣ, ಅವರ ಜೊತೆ ಇರುವುದು ಯೇಸುವಾಗಿದ್ದಾರೆ. ಅವರ ಜೊತೆ ಜೀವಿಸ್ತಾ ಇರೋದು ಪ್ರಭು ಕ್ರಿಸ್ತರಾಗಿದ್ದಾರೆ. ಅವರು ಡಿಪೆಂಡ್ ಆಗಿರೋದು ಯೇಸುವನ್ನಾಗಿದೆ. ಅವರು ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ, ಪ್ರತಿದಿನ. ಇವತ್ತು ಈ ಉದಾಹರಣೆಗೆ ನಾನು ಮತ್ತೆ ಹೇಳಿದ್ರೆ ತುಂಬಾ ಹೊತ್ತಾಗತ್ತೆ. ಒಂದು ಹುಡುಗ ಹುಡುಗಿ ಮದುವೆ ಆಗೋರು ಮಾತಾಡಿದ್ರೆ ಏನ್ ಮಾತಾಡಿದ್ರಿ ಜೋಸಫಣ್ಣ 3 ವರ್ಷ 20 ವರ್ಷದಿಂದ? ಊಟ ಆಯ್ತಾ, ನಾಷ್ಟ ಆಯ್ತಾ, ನಿದ್ದೆ ಮಾಡ್ದೆ, ನೆನ್ನೆ ಹೇಗಿದ್ದೆ, ಇವತ್ತು ಇದೇನೆ ಬರೀ 4 ಗಂಟೆ ಆದ್ರೂ ಕೂಡ ಅಷ್ಟೇ ಇರ್ತದೆ. ಅಲ್ಲೆಲೂಯ್ಯ. ಆ 4 ಗಂಟೆ ಮಾತಾಡಿದ್ರಲ್ವಾ, ಆ 4 ಗಂಟೆ ಕಳೆದ್ರಲ್ವಾ, ಆ 4 ಗಂಟೆಯಲ್ಲಿ 1 ಗಂಟೆನೋ 1.5 ಗಂಟೆನೋ ನಿನ್ನನ್ನು ಕರೆದಾತನನ್ನ, ನಿನ್ನ ಕರೆದ ದೇವರ ಜೊತೆ ನೀನಿದ್ದು ನೋಡು ಪ್ರಿಯ ಸಹೋದರ ಸಹೋದರಿ. ನಿನ್ನನ್ನು ಕರೆದಂತ ಯೇಸುವಿನ ಜೊತೆ 1 ಗಂಟೆನೋ 1.5 ಗಂಟೆನೋ ಕಳೆದು ನೋಡು. ದಿನದ ಆ 22.5 ಗಂಟೆ ಏನಿದೆಯೋ, 24 ಗಂಟೆಯಲ್ಲಿ 1 ಗಂಟೆ ಸಂಪೂರ್ಣವಾಗಿ ಅವ್ರ ಜೊತೆ ಇರಿ. ಇನ್ನು 23 ಗಂಟೆಗಳು ಅವರ ನೀವು ಆ ಬೆಳಗ್ಗೆ ಅವ್ರ ಜೊತೆ ಇರ್ತಿರಲ್ವಾ, ಆ ಸಾನ್ನಿಧ್ಯವನ್ನ ಮರೆಯಕ್ಕಾಗಲ್ಲ. ಅವರ ಪ್ರಸನ್ನತೆ ಅನುಭವಿಸಿರ್ತಾರಲ್ವಾ, ಅದನ್ನ ಬಿಟ್ಟು ನೀವು ಜೀವಿಸಕ್ಕಾಗೋದಿಲ್ಲ. ನೀವು ಏನೇ ಲೋಕಕ್ಕೆ ಟಚ್ ಮಾಡಕ್ ಹೋದ್ರು, ಏನೇ ಲೋಕಕ್ಕೆ ಅಂಟ್ಕೊಳಕ್ ಹೋದ್ರು, ಆ ಸಾನ್ನಿಧ್ಯ ನಿಮ್ಮನ್ನ ಅದರಿಂದ ಬೇರ್ಪಡಿಸುತ್ತೆ, ಅದರಿಂದ ಎಳ್ಕೊ ಬರುತ್ತೆ. ಇದು ಬೇಡ ಮಗನೇ, ಇದು ಬೇಡ ಮಗಳೇ ಅಂತೇಳಿ ನಿಮ್ಮನ್ನ ಪ್ರತ್ಯೇಕಿಸುತ್ತೆ. ಅದರಿಂದನೇ ಪ್ರಿಯ ಸಹೋದರ ಸಹೋದರಿ, ಅವರನ್ನ ಬಯಸ್ಬೇಕು, ಅವರೊಂದಿಗೆ ಜೀವಿಸ್ಬೇಕು. ಅಂತ ಒಂದು ಜೀವನ ನಾವು ಆರಂಭಿಸಿದ್ರೆ ಇದೆಯಲ್ವಾ, ಖಂಡಿತವಾಗ್ಲೂ ಒಂದು ಉಜ್ಜೀವನವನ್ನು ನಿಮ್ಮ ಮುಖಾಂತರ ಇಡೀ ಮೈಸೂರು ಡಯಾಸಿಸ್ ಅಲ್ಲಿ ಪವಿತ್ರಾತ್ಮರು ತಂದೇ ತರ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಂತ ಒಂದು ಆತ್ಮೀಕವಾದ ಜೀವನವನ್ನ ಜೀವಿಸಲು ನಮ್ಮನ್ನೇ ನಾವು ಬಿಟ್ಟುಕೊಟ್ಟು ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನು ನಂಬ್ತೀನಿ, ನಿಮ್ಮನ್ನ ಕರೆದಾಗ ನೀವ್ಯಾರು ಕೂಡ ಇನ್ಮೇಲೆ ಬಿಸಿ ಅಂತ ಹೇಳಲ್ಲ ಅನ್ಕೊಂಡಿದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅಂತ ಸೀರಿಯಸ್ ಇದ್ರೆ ನೋ ಪ್ರಾಬ್ಲಮ್, ನಾವು ಕೂಡ ಕರೆಯಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯರ, ಯೇಸುವನ್ನ ಅನುಭವಿಸ್ಲಿಕ್ಕೆ, ಯೇಸು ಜೊತೆ ಜೀವಿಸ್ಲಿಕ್ಕೆ ಯಾವುದು ನಮಗೆ ತಡೆ ಆಗಬಾರ್ದು ಪ್ರಿಯರೇ, ಯಾವುದು ಕೂಡ. ಯಾಕಂದ್ರೆ ಅದಕ್ಕಿಂತ ಮಿಗಿಲಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಪೌಲ ಹೇಳ್ತಾನೆ, ಆ ಕ್ರಿಸ್ತನನ್ನ ಅರಿಯುವ ಸಲುವಾಗಿ ಇಡೀ ನನ್ನ ಜೀವಿತ, ಈ ಲೋಕ ಏನೆಲ್ಲ ಇದೆಯೋ ಅದೆಲ್ಲವನ್ನ ನಾನು ಕಾಲ ಕಸವಾಗಿ ಕಾಣ್ತೇನೆ ಎಂಬುದಾಗಿ. ಯಾಕಂದ್ರೆ ಆತನ ಮಾಧುರ್ಯ, ಆತನ ಪ್ರೀತಿ ಆತನ ಹೃದಯದಲ್ಲಿ ಅನುಭವ ಆಗಿತ್ತು. ಆದ್ದರಿಂದಲೇ ಅವ್ರಿಗೆ ಅದನ್ನು ಹೇಳಲಿಕ್ಕಾಯ್ತು. ಇವತ್ತು ನನಗೂ ನಿಮಗೂ ಬ್ಯುಸಿ ಅಂತ ಯಾಕೆ ಹೇಳ್ತಾ ಇದೀವಿ ಗೊತ್ತಾ? ಅವರ ಅನುಭವದ ಕೊರತೆ, ಆ ಪ್ರೀತಿಯ ಕೊರತೆ. ಆ ಪ್ರೀತಿ ನಿಮಗೆ ನಿಜವಾಗ್ಲೂ ಅಂತರಂಗದಲ್ಲಿ ಅನುಭವಕ್ಕೆ ಬಂದ್ರೆ, ಆ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ, ಪ್ರಿಯ ಸಹೋದರ ಸಹೋದರಿ, ನೀವು ಯಾವ ಕೊರತೆನೂ ಹೇಳೋದಿಲ್ಲ, ಯಾವ ನೋವು ಹೇಳೋದಿಲ್ಲ, ಯಾವ ಬಾಧೆನೂ ಹೇಳೋದಿಲ್ಲ, ನನಗೆ ಯಾವ ರೋಗ ಇದೆ ಅಂತಲೂ ಹೇಳೋದಿಲ್ಲ. ಅದರ ಮಧ್ಯದಲ್ಲಿ ಇಲ್ಲ, ನನಗೆ ಯಾವುದೂ ಇಲ್ಲ, ನನ್ನ ಯೇಸು ನನ್ನ ಜೊತೆ ಇದ್ದಾರೆ, ಅವರು ನನ್ನನ್ನು ನಡೆಸ್ತಾರೆ ಅನ್ನುವ ಆ ಕನ್ವಿಕ್ಷನಲ್ಲಿ ನೀವು ಬದುಕೋರಾಗ್ತೀರಾ. ಈ ಒಂದು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. ಎಷ್ಟೋ ಬಾರಿ ದೇವರು ತಮ್ಮ ಮಕ್ಕಳ ಮುಖಾಂತರ ನಿಮ್ಮನ್ನು ಕರೆದಿರ್ಬೋದು. ಆ ಕರೆಗೆ ಅನೇಕ ಕಾರಣಗಳನ್ನು ಕೊಟ್ಟು ನಾವು ಆ ಯೇಸುವಿನ ಕರೆಯನ್ನ ನಿರಾಕರಿಸಿರ್ಬೋದು. ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸು ಕರೆಗೊಡ್ತಾರೆ. ಒಬ್ಬನು ಹೇಳ್ತಾನೆ, ಈಗ ತಾನೇ ಮದುವೆ ಆಗಿದೆ. ಇನ್ನೊಬ್ಬ ಹೇಳ್ತಾನೆ, ನಾನು ಹೊಲವನ್ನು ಹೂಳಬೇಕು, ಎತ್ತುಗಳನ್ನು ಕೊಂಡ್ಕೊಂಡಿದ್ದೀನಿ. ಇನ್ನೊಬ್ಬ ಹೇಳ್ತಾನೆ, ನನ್ನ ತಂದೆಯನ್ನ
ನೋಡಿ ಬರ್ತೀನಿ. ಇನ್ನೊಬ್ಬ ಹೇಳ್ತಾನೆ, ನನ್ನ ತಂದೆ ಹೋಗ್ಬಿಟ್ಟಿದ್ದಾರೆ. ಯೇಸು ಹೇಳ್ತಾರೆ, ಅದನ್ನೆಲ್ಲ ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತೇಳಿ. ನಾವು ಅನೇಕ ಬಾರಿ ಯೇಸು ನಮ್ಮನ್ನು ಕರೆದಿದ್ರು ಕೂಡ ಆ ಕರೆಯನ್ನು ನಿರಾಕರಿಸಿ, ಆ ದಿನ ದೇವರು ಕೊಡಬೇಕಾಗಿದ್ದ ಆ ಪರಲೋಕದ ಆ ಕೊಡುಗೆಯನ್ನು ಮಿಸ್ ಮಾಡ್ಕೊಂಡಿದ್ದೇವೆ ಪ್ರಿಯರೇ. ಸಾರಿ ಕೇಳೋಣ. ಅಪ್ಪ, ಸಾರಿ ಅಪ್ಪ, ಯೇಸುವೆ ನನ್ನನ್ನು ಕ್ಷಮಿಸು ಅಪ್ಪ. ನಿನ್ನ ಕರೆಗೆ ಹೋಗೊಡದೆ, ನೀನು ಕೊಡಬೇಕಾಗಿದ್ದ ಆ ಕೊಡುಗೆಯನ್ನು ಪಡೆದುಕೊಳ್ಳದೆ, ಈ ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ, ಎಲ್ಲಕ್ಕಿಂತಲೂ ಮಿಗಿಲಾದ, ಸ್ವಾರ್ಥವೇ ಇಲ್ಲದ ನಿನ್ನ ಪ್ರೀತಿಯನ್ನ ನಷ್ಟಪಡಿಸ್ಕೊಂಡಿದ್ದೇನಪ್ಪ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಅಪ್ಪ. ಆದರೆ ಇವತ್ತು ನನ್ನ ಹೃದಯವನ್ನು ತೆರೆದು ಕೊಡ್ತಾ ಇದ್ದೀನಿ ಏಸಪ್ಪ. ನನ್ನ ಅಂತರಂಗವನ್ನು ತೆರೆದು ಕೊಡ್ತಾ ಇದ್ದೀನಪ್ಪ. ಯೇಸುವೆ, ನಿನ್ನ ಅನ್ಯೋನ್ಯತೆಯಿಂದ ಮಾತ್ರವೇ ನಾನು ಕೊನೆಯ ತನಕ ಸ್ಥಿರವಾಗಿರಲು ಸಾಧ್ಯ ಎಂಬುದಾಗಿ ನೀವು ನನ್ನ ಜೊತೆ ಮಾತನಾಡಿದ್ದೀರಿ. ಯೇಸುವೆ, ಆಗಾಗ ಬಿದ್ದೋಗ್ತಾ ಇದ್ದೀನಿ, ಆಗಾಗ ಸೋತೋಗ್ತಾ ಇದ್ದೀನಿ, ಆಗಾಗ ಬಲಹೀನತೆಗಳು, ಅದನ್ನೇ ನಾನು ನನ್ನ ಬಲಹೀನತೆಯಾಗಿ ಮಾರ್ಪಡಿಸ್ಕೊಂಡು ಅದನ್ನೇ ಹೇಳ್ತಾನೆ ಬದುಕ್ತಾ ಇದ್ದೇನೆ. ಆದರೆ ಇನ್ನು ಮೇಲೆ ನಾನು ಯಾವುದೇ ಕಾರಣ ಕೊಡೋದಿಲ್ಲ, ಯಾವುದೇ ನೆಪಗಳನ್ನು ಹೇಳೋದಿಲ್ಲ. ಏಕೆಂದರೆ ಎಲ್ಲ ಸಂದರ್ಭದಲ್ಲೂ ಶಕ್ತಿಯನ್ನು, ಬಲವನ್ನು ನೀಡಿ ನನ್ನ ಬಲಪಡಿಸಿ ನಡೆಸಲಿಕ್ಕೆ ನೀವು ನನ್ನ ಜೊತೆ ಇದ್ದೀರಾ, ನೀವು ನನ್ನೊಂದಿಗಿದ್ದೀರಾ. ನಿಮ್ಮ ಅನ್ಯೋನ್ಯತೆಯಲ್ಲಿ ಎಲ್ಲವನ್ನು ಸಾಧಿಸಲು ನಾನು ಸಮರ್ಥನಾಗಿದ್ದೇನೆ. ಇದು ಯೇಸು ಹೇಳ್ತಾರೆ, ಪ್ರಿಯ ಸಹೋದರ ಸಹೋದರಿ, ಸರ್ವೇಶ್ವರನ ಶಕ್ತಿಯಿಂದ ನೀನು ಸರ್ವವನ್ನು ಸಾಧಿಸಲು ಶಕ್ತಿ ಉಳ್ಳವನಾಗಿದ್ದೆ. ಯೇಸು ನಾಮದಲ್ಲಿ ನೀನು ಸರ್ವವನ್ನು ಸಾಧಿಸಲು ಶಕ್ತಿ ಉಳ್ಳವನಾಗಿದ್ದೆ. ಇವತ್ತು ಈ ಒಂದು ಕೊನೆಯ ಪ್ರಾರ್ಥನೆಯ ಸಮಯದಲ್ಲಿ ಸಹೋದರನೇ, ಸಹೋದರಿಯೇ, ಈ ದಿನದವರೆಗೆ ಏಳು ಬೀಳುಗಳು, ಅನೇಕ ಬಲಹೀನತೆಗಳು, ಅನೇಕ ಕೊರತೆಗಳದನ್ನು ಹೇಳ್ತಾ ಬಂದಿರಬಹುದು. ಇವತ್ತು ನಿನ್ನೊಂದಿಗಿರುವ ಪವಿತ್ರಾತ್ಮನೊಂದಿಗೆ ಅಥವಾ ನಿನ್ನೊಂದಿಗೆ ಯೇಸುವಿನೊಂದಿಗೆ ನೀನು ಮಾತನಾಡು ಸಹೋದರನೇ, ಸಹೋದರಿಯೇ. ನೀನು ಕೇಳ್ಕೋ, ಯೇಸುವೆ, ಪವಿತ್ರಾತ್ಮರೇ, ಇದೋ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಾನು ಜೀವಿಸಬೇಕು, ಅವರ ಅನ್ಯೋನ್ಯತೆಯಲ್ಲಿ ಬದುಕಬೇಕು. ಈ ನಿರ್ಧಾರವನ್ನು ನಾನು ತಗೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ನಾನು ಸೋತು ಹೋಗದೆ ನಿರಂತರವಾಗಿ ಅವರ ಅನ್ಯೋನ್ಯತೆಯಲ್ಲಿ ಬದುಕಲು ಬೇಕಾದ ಆ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಅಂತೇಳಿ ಎಲ್ಲರೂ ಮಾತನಾಡಿ ಪ್ರಿಯರೇ, ಮಾತನಾಡಿ ಪ್ರಿಯರೇ. ಓ ರಬ 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 ರಬ, ಓ ರಬ 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 ರಬ. ಯೇಸುವೇ, ಯೇಸುವೆ, ಒಬ್ಬೊಬ್ಬರನ್ನ ಎಲ್ಲ ಬಲಹೀನತೆಗಳಿಂದ ಬಿಡಿಸಿರಿ ಅಪ್ಪ. ಒಬ್ಬೊಬ್ಬರನ್ನ ಎಲ್ಲ ಬಲಹೀನತೆಗಳಿಂದ ಬಿಡಿಸಿರಿ ಅಪ್ಪ. ಇವರಲ್ಲಿರುವ ಬಲಹೀನತೆಗಳು ನಾಶವಾಗಿ ಹೋಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ನಾಶವಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ನಯವಾಗಿ ಹೋಗಲಿ ಅಪ್ಪ. ನಿನ್ನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ಇವರಿಗೆ ಈಗಲೇ ಸ್ವೀಕಾರವಾಗಲಿ ಅಪ್ಪ. ಇವರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಓ ರಬ 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 ರಬ, ಓ ರಬ 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 ರಬ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ ಅಪ್ಪ. ಯೇಸುವೆ, ಯೇಸುವಿನ ಅನ್ಯೋನ್ಯತೆಯಲ್ಲಿ, ಯೇಸುವೆ ನಿಮ್ಮ ಅನ್ಯೋನ್ಯತೆಯಲ್ಲಿ ಒಬ್ಬೊಬ್ಬರು ಜೀವಿಸುವಂತಾಗಲಿ ಅಪ್ಪ, ಜೀವಿಸುವಂತಾಗಲಿ ಅಪ್ಪ. ಇವರು ನಿಮ್ಮೊಂದಿಗೆ ಜೀವಿಸುತ್ತಾ ನಿಮ್ಮನ್ನು ಅನೇಕರಿಗೆ ಪರಿಚಯ ಮಾಡಿಕೊಡುವಂತಾಗಲಿ ಅಪ್ಪ, ಅನೇಕರಿಗೆ ಪರಿಚಯ ಮಾಡಿಕೊಡುವಂತಾಗಲಿ. ಅನೇಕರು ಇವರ ಮುಖಾಂತರ ಸ್ವರ್ಗ ರಾಜ್ಯಕ್ಕೆ ಸೇರ್ಪಡೆಯಾಗಲಿ ಅಪ್ಪ. ಓ ರಬ 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 ರಬ. ಸೈತಾನನ ಸಕಲ ಕ್ರಿಯೆಗಳು, ಇವರ ಕುಟುಂಬದಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳಲ್ಲಿರುವ ವಂಚನೆಯ ಕಾರ್ಯಗಳು ನಾಶವಾಗ್ಲಿ ಅಪ್ಪ, ನಾಶವಾಗ್ಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಓ ರಬ 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 ರಬ. ಈ ಧರ್ಮ ಕೇಂದ್ರಕ್ಕೆ, ಮೈಸೂರು ಡಯಾಸಿಸ್ಗೆ ಸೇರಿದ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳಲ್ಲಿ ಉಜ್ಜೀವನ ಉಂಟಾಗ್ಲಿ ಅಪ್ಪ, ಒಂದು ಉಜ್ಜೀವನ ಉಂಟಾಗ್ಲಿ ಅಪ್ಪ. ಶುಭ ಸಂದೇಶದ ಬೆಳಕು ಪ್ರತಿಯೊಂದು ಕುಟುಂಬಗಳಲ್ಲಿ ಸ್ವೀಕಾರವಾಗ್ಲಿ ಅಪ್ಪ. ಓ ರಬ 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 ರಬ
ಬರ 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 ಬಾ ಓ ರಬರ ಬರ 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 ಬಾ ಓ ರಬರ ಬರ 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 ಬಾ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಗ್ಲೋರಿ 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 ಗ್ಲೋರಿ. ಪವಿತ್ರಾತ್ಮನ ಒಂದು ಬೆಂಕಿ ಹತ್ತಿ ಉರಿಯಲಿ ಅಪ್ಪ. ಹಾಲೆಲೂಯ. ನಿಮ್ಮ ಆತ್ಮನ ಒಂದು ಬೆಂಕಿ ಹತ್ತಿ ಉರಿಯಲಿ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಎಲ್ಲ ಭಯದ ಕಟ್ಟುಗಳು ಮುರಿಯಲ್ಪಡಲಿ, ಎಲ್ಲ ಭಯದ ಕಟ್ಟುಗಳು ಮುರಿಯಲ್ಪಡಲಿ, ಎಲ್ಲ ಭಯದ ಕಟ್ಟುಗಳು ಮುರಿಯಲ್ಪಡಲಿ. ಓ ರಬ 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 ರಬ. ಯೇಸುವನ್ನ ಪ್ರೀತಿಸಲು ಸಾಧ್ಯವಾಗದೆ ಇರ್ತಕ್ಕಂಥ ಎಲ್ಲ ಗೋಡೆಗಳು ಮುರಿದು ಬೀಳಲಿ ಅಪ್ಪ. ಓ ರಬ 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 ರಬ. ಓ ರಬ 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 ರಬ. ಯೇಸು ನೀವು ಸ್ತುತಿಸುವಾಗಲೇ ನಿಮ್ಮ ಕುಟುಂಬದ ಕೆಲವರು ನಿಮ್ಮ ಕುಟುಂಬಕ್ಕಾಗಿ ಈ ಸಮಯದಲ್ಲಿ ಸ್ತುತಿಸ್ತಾ ಇದ್ದೀರಾ. ಸ್ತುತಿಸುವಾಗ ನಿಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳ ಆ ಬಂಧನವನ್ನ ಪವಿತ್ರಾತ್ಮರು ಮುರಿದು ಹಾಕಿದ್ದಾರೆ ಪ್ರಿಯರ, ಮುರಿದು ಹಾಕಿದ್ದಾರೆ ಪ್ರಿಯರ. ಓ ರಬ 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 ರಬ. ಓ ರಬ 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 ರಬ. ಓ ರಬ 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 ರಬ. ಹಾಲೆಲೂಯ, 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 ಹಾಲೆಲೂಯ. ಓ ರಬ 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 ರಬ. ಓ ರಬ 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 ರಬ. ಕೆಲವರು ನೀವು ತೀರ್ಮಾನ ತಗೊಳ್ತಾ ಇದ್ದೀರಾ, ಈಗಾಗಲೇ ಕೆಲವರು ತೀರ್ಮಾನ ತಗೊಂಡಿದ್ದೀರಾ, ತಗೊಳ್ತಾ ಇದ್ದೀರಾ. ಇಲ್ಲ, ಇನ್ನು ಮೇಲೆ ಯೇಸುವಿಗೆ ನಾನು ಸಮಯ ಕೊಡ್ತೇನೆ, ಬೈಬಲ್ ಓದ್ಲಿಕ್ಕೆ ಸಮಯ ಕೊಡ್ತೇನೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಕೊಡ್ತೇನೆ ಅಂತ ಹೇಳಿ ಆ ಎಲ್ಲ ತೀರ್ಮಾನಗಳನ್ನ ಪವಿತ್ರಾತ್ಮರು ದೃಢಪಡಿಸ್ತಾ ಇದ್ದಾರೆ. ಪವಿತ್ರಾತ್ಮರು ದೃಢಪಡಿಸ್ತಾ ಇದ್ದಾರೆ ಪ್ರಿಯರೇ. ಓ ರಬ ರಬ ರಬ. ಯೇಸುವೇ, ನೀವು ಕೊಟ್ಟ ಈ ಸಂದೇಶವನ್ನ ಇದೋ ಈ ಮಕ್ಕಳು ಅನುಭವಿಸುವಂತೆ ಅವರಲ್ಲಿ ಅದನ್ನ ದೃಢೀಕರಿಸಿರಿ ಅಪ್ಪ. ಓ ರಬ 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 ರಬ. ಓ ರಬ 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 ರಬ. ಓ ರಬ, ನೀವು ವಾಕ್ಯಗಳನ್ನು ಆಲಿಸುವಾಗಲೇ ವಾಕ್ಯದ ಆ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ ಪ್ರಿಯರೇ. ಒಬ್ಬರಿಗೆ ಎಡಬದಿಯಲ್ಲಿ ಕಿವಿ ತೊಂದರೆ ಇದೆ, ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಪದೇ ಪದೇ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೇನೆ. ಎಡಬದಿಯಲ್ಲಿ ಒಂದು ಕಿವಿಯ ತೊಂದರೆ ಇದೆ. ಆ ಕಿವಿಯ ತೊಂದರೆಯಿಂದ ದೇವರು ನೀವು ಯಾವಾಗ ಯೇಸುವನ್ನ ಪ್ರೀತಿಸಿ ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕೆ ಮನಸ್ಸು ಮಾಡಿದ್ರೋ ಆ ಕ್ಷಣವೇ ಆ ಕಿವಿಯಲ್ಲಿ ದೇವರು ಕಾರ್ಯ ಮಾಡಿದ್ದಾರೆ, ದೇವರು ಕಾರ್ಯ ಮಾಡಿದ್ದಾರೆ, ದೇವರು ಕಾರ್ಯ ಮಾಡಿದ್ದಾರೆ, ದೇವರು ಸೌಖ್ಯ ಕೊಟ್ಟಿದ್ದಾರೆ. ಓ ರಬ 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 ರಬ. ಓ ರಬ 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 ರಬ. ಗ್ಲೋರಿ 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 ಗ್ಲೋರಿ. ಸ್ತೋತ್ರಪ 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 ಸ್ತೋತ್ರಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.